ನಮಸ್ಕಾರ ವೀಕ್ಷಕರೇ, ಸಿನಿ ಪಯಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಂತ ಹೇಳಿದರೆ, ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹುಲಿ ಕುಣಿತ ನೀವು ನೋಡಿರ್ತೀರ. ನಮ್ಮ ತುಳುನಾಡಿನ ಅಂಗಳದ ಒಂದು ಕಲೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಒಂದು ಟ್ರೆಂಡ್ ಹುಟ್ಟು ಹಾಕೋಂಥದ್ದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಆದರೆ ನಮ್ಮೂರು ಹುಡುಗ, ಕರಾವಳಿ ಹುಡುಗ ರಕ್ಷಿತ್ ಶೆಟ್ಟಿ ನಿಮಗೆಲ್ಲ ಗೊತ್ತೇ ಇದೆ. ಅವರೊಬ್ಬರು ಟ್ರೆಂಡ್ ಸೆಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮಗಳು ಅಥವಾ ಸ್ಟೇಜ್ ಪ್ರೋಗ್ರಾಮ್ಗಳಿರಲಿ, ಆ ಒಂದು ಕಾರ್ಯಕ್ರಮಗಳಲ್ಲಿ ಹುಲಿ ಕುಣಿತದ ಹಾಡುಗಳು ಇದ್ದೇ ಇರುತ್ತೆ ಅಲ್ವಾ. ಉಳಿದವರು ಕಣ್ಣಂತೆ ಸಿನಿಮಾದಿಂದ ತುಂಬ ಹೈಲೈಟ್ ಆಗಿರೋಂಥ ಒಂದು ಹಾಡು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ರಕ್ಷಿತ್ ಶೆಟ್ಟಿ ಅವರನ್ನ ಟ್ರೆಂಡ್ ಸೆಟರ್ ಅಂತ ಹೇಳ್ತೀನಿ. ಅಂದರೆ ಪ್ರತಿ ಫಂಕ್ಷನ್ಲಿ ಕೂಡ ಈ ಒಂದು ಹಾಡನ್ನು ಅಥವಾ ಈ ಒಂದು ಸಾಂಗ್ ನಾವು ಕೇಳ್ತೀವಿ ಅಥವಾ ಜನರು ಹೆಜ್ಜೆ ಹಾಕೋದನ್ನು ನೋಡ್ತಾ ಇರ್ತೀವಿ. ಅಂಥೊಂದು ವಿಶೇಷವಾದ ಯಾರು ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅಂತಲೇ ಹೇಳ್ಬೋದು. ಸೊ ನಟರಾಗಿ ಗೆದ್ದಿದ್ದಾರೆ ರಕ್ಷಿತ್ ಶೆಟ್ಟಿ, ನಿರ್ದೇಶಕರಾಗಿ ಕೂಡ ಗೆದ್ದಿದ್ದಾರೆ. ಇನ್ನು ಮುಂದೆ ನಿರ್ಮಾಪಕರಾಗ್ತಾರೆ ಇಲ್ವಾ ಅಂತೇಳಿ ಅವ್ರನ್ನೇ ಕೇಳಬೇಕು. ಬಟ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ರಿಕ್ಕಿ ಟೀಮ್ ನಮ್ಮ ಜೊತೆ ಇದ್ದಾರೆ. ಮೊದಲದಾಗಿ ಹರಿಪ್ರಿಯಾ ಮತ್ತು ರಕ್ಷಿತ್ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲೋ ರಕ್ಷಿತ್, ಹರಿಪ್ರಿಯಾ, ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ರಿಕ್ಕಿ ಟೀಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ರಿಕ್ಕಿ ಸಿನಿಮಾದ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ನ ಇವತ್ತು ನಮ್ಮ ಜೊತೆ ಅವರು ಶೇರ್ ಮಾಡ್ಕೊಳ್ಳಿಕ್ಕೆ ಇದ್ದಾರೆ. ಅದೇ ರೀತಿ ಫ್ರೆಂಡ್ಸ್, ನೀವು ರಿಕ್ಕಿ ಸಿನಿಮಾ ನೋಡಿದ್ದೀರಾ? ರಿಕ್ಕಿ ಸಿನಿಮಾ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ, ಏನು ಇಷ್ಟ ಆಯಿತು ಅದರ ಬಗ್ಗೆ ಖಂಡಿತ ಶೇರ್ ಮಾಡ್ಕೋಬೋದು. ಎಲ್ರಿಗೂ ಗೊತ್ತಿರೋ ಹಾಗೆ ರಿಕ್ಕಿ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ಬೋದು. ಈಗ ಓಡ್ತಾ ಇದೆ ಥಿಯೇಟರ್ಗಳಲ್ಲಿ, ಜನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾವು ಮಾತಾಡ್ಸೋಣ. ರಕ್ಷಿತ್, ಹರಿಪ್ರಿಯಾ, ಕಂಗ್ರ್ಯಾಚುಲೇಷನ್ಸ್. ರಿಕ್ಕಿ ತುಂಬ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಹಾಗೆ ರಕ್ಷಿತ್, ನಾನು ಮೊದಲದಾಗಿ ಹೇಳಬೇಕು, ಉಡುಪಿ, ಕೃಷ್ಣ, ಅಲ್ಲಿ ನವಿಲ್ಗರಿ, ಕೊಳಲು, ಭರತನಾಟ್ಯಂ, ಗೆಜ್ಜೆ, ಅದಾದಮೇಲೆ ಏನು ಇದು ನಕ್ಸಲಿಸಮ್ ಮತ್ತು ರಕ್ಷಿತ್ ಶೆಟ್ಟಿ, ಏನಾದರೂ ಸಂಬಂಧ ಇದೆಯಾ? ಬಟ್ ಕತೆ ಮಾತ್ರ ತುಂಬ ಕ್ಲಿಯರ್ ಕಟ್ಟಾಗಿ ಒಂದೇ ಕಥೆಯಲ್ಲಿ ಹೋಗುತ್ತೆ. ಬಟ್ ಇದಕ್ಕೆ ಏನಾದರೂ ಹಿಮ್ಮೇಳ, ತಾಳ್ಮೇಲೆ ಏನಾದರೂ ಇದೆಯಾ? ಇಲ್ಲ, ಅಂದರೆ ಈ ಕತೆ ಕಂಪ್ಲೀಟ್ ಆಗಿ ರಿಷಬ್ ಬರ್ದಿರೋದು. ಸೊ ರಿಷಬ್ನ ಕೇಳಿ ಅಂತೀರಾ? ಹೌದೌದು, ಡೆಫಿನೆಟ್ಲಿ. ಯಾಕಂದರೆ ಅದಕ್ಕೂ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಬರೀ ಆ್ಯಕ್ಟರ್ ಅಷ್ಟೇ ಈ ಸಿನಿಮಾದಲ್ಲಿ. ಸೊ ಕೆಲವೊಂದೆಲ್ಲ ಕೂಡಿ ಬಂದಿದೆ ಅಂತ ಹೇಳಿದ್ರೆ ಅದು ಐ ಥಿಂಕ್ ಅದು ಆಕಸ್ಮಿಕ ಅಂತ ಹೇಳೋದು ಅಷ್ಟೇ. ಅದಲ್ಲದೆ ನಿಮ್ಮ ಹೆಸರು ಕೂಡ ರಾಧಾಕೃಷ್ಣ ಅವ್ರದ್ದು. ರಾಧಾ, ಪ್ರತಿಯೊಂದು ಕೂಡ ಉಡುಪಿಗೆ ರಿಲೇಟೆಡ್ ಆಗಿರೋಂಥ ರಾಧಾಕೃಷ್ಣ ಹೆಸರು, ರಾಧಾ ಅನ್ನೋಂಥ ಹೆಸರು, ಭರತನಾಟ್ಯಂ, ಕೃಷ್ಣ, ನವಿಲ್ಗರಿ, ಕೊಳಲು. ಓಕೆ, ರಿಷಬ್ ಅವ್ರನ್ನೇ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಕ್ಸಲ್ಸ್ ಬೇಸ್ಡ್ ಕಥೆಯಲ್ಲಿ ಮಾಡಿದ್ರೆ, ಈ ಕಥೆಯಲ್ಲಿ ನಿಮ್ಮನೆ ಹೀರೋ ಅಂತ ಹೇಳುವಾಗ ಈ ಕಥೆಯಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತಾ ನಿಮಗೆ? ಫಸ್ಟ್ ನಾನು ಕತೆ ಒಪ್ಕೊಂಡಾಗ ಆವಾಗ ತುಗ್ಲಕ್ ಸಿನಿಮಾ ರಿಲೀಸ್ ಆಗಿತ್ತಷ್ಟೇ. ಸೊ ನನಗೆ ಆವಾಗ ತುಗ್ಲಕ್ ಫೇಲ್ಯೂರ್ ಆದಮೇಲೆ ಇನ್ನೇನು ನನಗೆ ಯಾವ್ದಾದ್ರು ಸಿನಿಮಾ ಮಾಡೋಕ್ಕೆ ಲೈಫಲ್ಲಿ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಯಲ್ಲಿದ್ದೆ. ಆವಾಗ ನನಗೆ ರಿಷಬ್ ಕಥೆ ಹೇಳಿದ್ದ. ಸೊ ಆವಾಗ ನನಗೆ ಯಾವುದೋ ಒಂದು ಸಿನಿಮಾ ಬಂದರೆ ದೊಡ್ಡ ವಿಷಯ ಅದು. ಸೊ ಆವಾಗನೇ ಒಪ್ಕೊಂಡಿರುವಂಥ ಸಿನಿಮಾ. ಅದರ ನಂತರ ಇತ್ತೀಚೆಗೆ ನಾನು ಶೂಟಿಂಗ್ ಹೋಗೋ ಮುಂಚೆ ಕತೆ ಕೇಳಿದಾಗ ಅಂದರೆ ಇವು ಬೇರೆ ವರ್ಷನ್ ಇತ್ತು. ಇವತ್ತೇನು ಶೂಟಿಂಗ್ ಮಾಡಿದ್ದೀವಿ ಅದಕ್ಕೂ ಫಸ್ಟ್ ಹೇಳಿದ್ದು ಕತೆ ಸಿಮಿಲರ್, ಬಟ್ ಪೂರ್ತಿ ಸ್ಕ್ರೀನ್ ಪ್ಲೇ ಬೇರೆ ಇತ್ತು. ಸೊ ಈ ಸಿನಿಮಾ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದು ಅಂತ ಹೇಳಿ ನನ್ಗೆ ಅನಿಸ್ತು ಅವನು ನನ್ನ ಕತೆ ಹೇಳಿದಾಗ. ಅದೇ ಇವಾಗ ಏನಿದೆ ಪೂರ್ತಿ ಸಿನಿಮಾ ಒಂದು ಲವ್ ಸ್ಟೋರಿ ಥರ ಇದೆ. ಆವಾಗ ನನ್ನ ಕತೆ ಹೇಳಬೇಕಾದ್ರೆ ಅವನಿಗೆ ರಿಕ್ಕಿದ್ದು ತಂದೆ ತಾಯಿ ಅವ್ರ ಬಗ್ಗೆ ಎಲ್ಲ ಕೆಲವೊಂದೆಲ್ಲ ಸೀನ್ಸ್ ಇತ್ತು. ಅದೆಲ್ಲ ನಂಗೆ ಅನ್ನೆಸರಿ ಅನಿಸ್ತು. ನಾನು ಅದು ಅವನಿಗೆ ಡೈರೆಕ್ಟಾಗಿ ಹೇಳಿದೆ, ರಿಷಬ್ಗೆ, ಇದು ಬೇಕಾಗಿಲ್ಲ ಆ್ಯಕ್ಚುಲಿ, ಲವ್ ಸ್ಟೋರಿ ಹೇಳ್ತಿರೋದ್ರಿಂದ ಡೈರೆಕ್ಟ್ ಲವ್ ಸ್ಟೋರಿಗೆ ಬಂದುಬಿಡೋಣ ಅಂತ. ಸೊ ನಾನು ಆವಾಗ ವಾಸ್ತು ಪ್ರಕಾರ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಾಗ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಆವಾಗ ಕೇಳಿದಾಗ ಇದು ಒಂದು ಫಾರ್ ಎಕ್ಸಾಂಪಲ್ ಒಂದು ರೋಜಾ ಥರ, ಒಂದು ಯಾವುದೋ ಒಂದು ಕ್ಲಾಸಿಕ್ ಥರ ಆಗ್ಬೋದು ಅಂತ ನನಗೆ ಅನಿಸ್ತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಇಟ್. ಓಕೆ. ಆ್ಯಂಡ್ ಹರಿಪ್ರಿಯಾ, ನಿಮ್ಮನ್ನು ಕೇಳಬೇಕಂತ ಹೇಳಿದ್ರೆ, ಅಷ್ಟು ಗ್ಲಾಮರಸ್ ಬ್ಯೂಟಿ ಅಂತಲೇ ಹೇಳ್ಬೋದು. ಹಿಂದಿನ ಸಿನಿಮಾದಲ್ಲಿ ನೋಡಿದೆ, ಇದಿರ್ಬೋದು, ಏನೋ ಬುಲೆಟ್ ಬಸ್ ಇರ್ಬೋದು, ಅಥವಾ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಮೂವಿ ಮಾಡಿದಿರಲ್ಲ, ಯಾವುದೊಂದು ಮೂವಿ ನಾನು ನೋಡಿದೆ. ಹಾಗೆ ಅದರಲ್ಲಿ ತುಂಬ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ರಿ. ಮತ್ತು ಇನ್ನೊಂದು ಯಾವುದೊಂದು ಹೊಸ ಫಿಲಮ್ ಬರ್ತಾ ಇದೆ ನಿಮ್ಮದು, ಅದರಲ್ಲಿ ಕೂಡ ಸಮ್ ಗ್ಲಾಮರಸ್ ಅದೇ ಥರದ್ದು ರೋಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾನು ಕೇಳಲ್ಪಟ್ಟೆ. ಸೊ ಈ ಸಿನಿಮಾದಲ್ಲಿ ನಕ್ಸಲಿಸಮ್ ಬೇಸ್ಡ್ ಇದು ಕತೆ ಅಲ್ವಾ? ಸೊ ಇದರಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತಾ ನಿಮಗೆ? ತುಂಬ ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ಅಂತ? ಡೆಫಿನೆಟ್ಲಿ ಹೌದು. ಬಿಕಾಸ್ ಆರ್ಟಿಸ್ಟ್ಗೆ ಯಾವಾಗಲೂ ಬೇಕಾಗಿರೋದೇ ಡಿಫ್ರೆಂಟ್ ಪಾತ್ರಗಳು, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಸ್ಟೋರಿಗೋಸ್ಕರ ಕಾಯ್ತಿರ್ತೀವಿ. ಸೊ ನಾನು ಹಾಗೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ನಕ್ಸಲೈಟ್ ಈ ಥರದ್ದೊಂದು ಪಾತ್ರ ಸಿಗೋದೇ ತುಂಬ ಕಮ್ಮಿ. ಎಲ್ಲರಿಗೂ ಈ ಥರದ್ದೊಂದು ಭಾಗ್ಯ ಸಿಗೋದಿಲ್ಲ. ಸೊ ಡೆಫಿನೆಟ್ಲಿ ಅದು ಕೇಳಿದ ತಕ್ಷಣ ತುಂಬ ಚಾಲೆಂಜಿಂಗ್ ಆಗಿದೆ, ಅಡ್ವೆಂಚರಸ್ ಆಗಿರುತ್ತೆ ಕಾಡಲ್ಲೆಲ್ಲ ಶೂಟಿಂಗ್ ಮಾಡೋದು ಅಂತ ಕೇಳಿದ ತಕ್ಷಣ ಒಪ್ಕೊಂಡೆ. ಆ್ಯಂಡ್ ಒಂದು ಒಳ್ಳೆ ಟೀಮ್ ಸೇರ್ಕೊಂಡು ಮಾಡಿರೋವಂಥದ್ದು, ಸ್ಪೆಷಲಿ ಪ್ರೊಡಕ್ಷನ್, ಎಸ್ ವಿ ಬಾಬು ಅವರ ಪ್ರೊಡಕ್ಷನಲ್ಲಿ ಬಂದಿರುವಂಥ ಸಿನಿಮಾ. ಆ್ಯಂಡ್ ಇವರ ಟೀಮ್ ಮುಂಚೆಯಿಂದನೂ ಗುರುತಿಸ್ಕೊಂಡಿದೆ, ಒಂದು ಒಳ್ಳೆ ಸಿನಿಮಾ, ಒಂದು ಪ್ಯಾಷನೇಟ್ ಟೀಮ್ ಅಂತ. ಸೊ ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು, ಆ್ಯಂಡ್ ಲೈಕ್ ಆಲ್ ಅವರ ಟೀಮ್ ಮೆಂಬರ್ಸ್ ಎಲ್ಲರೊಟ್ಟಿಗೆ ಮಾಡೋದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇತ್ತು. ಸೊ ಇಟ್ ಪ್ರೂವ್ಡ್ ಅಗೇನ್.
ಸೊ ಏನ್ ನಂಗೆ ಸ್ಟೋರಿ ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಬಂದಿದೆ ಈಗ ಔಟ್ಪುಟ್ ಅಂಡ್ ಎಲ್ಲ ಕಡೆ ನೀವು ಹೇಳ್ದಂಗೆ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಓಡ್ತಿದೆ ಸಿನಿಮಾ. ಹೌದು. ಯಾವ ರೀತಿ ಫೀಡ್ಬ್ಯಾಕ್ಸ್ ಎಲ್ಲ ಬರ್ತಾ ಇದೆ ನಿಮ್ಮ ಆಕ್ಟಿಂಗ್ಗೆ ಇರ್ಬೋದು ಅಥವಾ ನಿಮ್ಮ ಒಂದು ಪ್ರೆಸೆಂಟೇಷನ್ಗೆ? ಮುಂಚೆ ಎಲ್ಲ ನೀವು ಬರೀ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಮಾಡ್ತಾ ಇದ್ರಿ. ನಕ್ಸಲಿಸಮ್ ಅಂತ ಹೇಳಿದ್ರೆ ನೀವು ಹೇಗೆ ಹೇಳ್ದಾಗೆ ಅಡ್ವೆಂಚರಸ್ ಪ್ರತಿಯೊಂದು ಕೂಡ ಇದರಲ್ಲಿ ಇತ್ತು. ಆ ಕಡೆಯಿಂದ ರೊಮ್ಯಾಂಟಿಕ್ ಆಗಿ ಕೂಡ ನೀವು ಆಕ್ಟ್ ಮಾಡಬೇಕು, ಈ ಕಡೆಯಿಂದ ಟೆರರಿಸಮ್ ಪ್ರತಿಯೊಂದಕ್ಕೆ ಕೂಡ ಇನ್ವಾಲ್ವ್ ಆಗಬೇಕಿತ್ತಲ್ಲ. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ? ಚೆನ್ನಾಗಿತ್ತು. ಲೈಕ್ ತುಂಬಾ ಪ್ರಿಪ್ರೇಷನ್ಸ್ ಇತ್ತು ಅದಕ್ಕೆ ಮುಂಚೆ. ಪ್ರಿಪರೇಷನ್ಸ್ ಮಾಡ್ತಾ ನಾಟ್ ಓನ್ಲಿ ಫಿಸಿಕಲಿ ವಿತ್ ಕಾಸ್ಟ್ಯೂಮ್ ಅಂಡ್ ಆಲ್, ಮೆಂಟಲಿ ಕೂಡ ತುಂಬಾ ನಾನು ಸ್ಟ್ರಾಂಗ್ ಆಗಬೇಕಾಗಿತ್ತು. ಬಿಕಾಸ್ ತುಂಬಾನೇ ಆ ಸ್ಟಬಾರ್ನೆಸ್ ಫೇಸಲ್ಲಿ ಕಾಣಬೇಕಾಗಿತ್ತು. ಎಲ್ಲ ಜೀವನದಲ್ಲಿ ಎಲ್ಲ ಆಸೆಗಳು ಬಿಟ್ಟು ನಾನು ನಕ್ಸಲಿಸಮ್ಗೆ ಜಾಯಿನ್ ಆಗಿರ್ತೀನಿ. ಅಂದ್ರೆ ರಾಧಾ ಸೀತಾ ಆಗಿರ್ತಾಳೆ. ಸೊ ಯಾವುದೇ ಭಾವನೆಗಳು ಅವಳಿಗೆ ಇರೋದಿಲ್ಲ. ಆ ಫೇಸಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಬರೀ ಕಣ್ಣಲ್ಲಿ ಮಾತ್ರ ಮಾತಾಡಬೇಕಾಗಿತ್ತು. ಸೊ ಶಿಲ್ ಬಿ ವೆರಿ ಸ್ಟ್ರೇಟ್. ಸೊ ಆ ಥರದ್ದು ಈಸಿಯಾಗಿ ಮಾತಾಡ್ಬಿಡ್ಬೋದು ನಾವು ಈ ಥರ ಕೈಯೆಲ್ಲ ಯೂಸ್ ಮಾಡಿಕೊಂಡು. ಸೊ ಕೈ ಮೇಲೆ ತರಬಾರ್ದು ಅಂಡ್ ಫೇಸಲ್ಲಿ ಐಬ್ರೋಸ್ ಮೇಲೆ ಕೆಳಗೆ ಹೋಗಬಾರ್ದು, ಇದೆಲ್ಲ ಮಾಡೋದು ಇದೆಲ್ಲ ತುಂಬಾನೇ ಕಷ್ಟ ಆಯಿತು. ಓಕೆ, ನೀವು ಅದರಲ್ಲಿ ಡೈಲಾಗ್ ಹೇಳ್ತೀರಿ ಲಾಲ್ ಸಲಾಮ್ ಅಂತ ಕಿರ್ಚ್ಕೊಳ್ತೀರಲ್ಲ, ಅದು ತುಂಬ ಚೆನ್ನಾಗಿದೆ. ಒಂದ್ಸಲಿ ಹೇಳ್ಬೋದಾ? ಇಲ್ಲ, ನಂಗೆ ಅದಕ್ಕೆ ನಮ್ಮ ನಕ್ಸಲೈಟ್ ಟೀಮ್ ಬೇಕಲ್ವಾ? ಇದೀವಲ್ಲ ನಾವು. ನೀವು ಹೇಳಿ. ಓಕೆ, ಹೇಳಿ ಯಾವ ಸಂದರ್ಭದಲ್ಲಿ ಬರುತ್ತೆ ಒಂದು ಲಾಲ್ ಸಲಾಮ್ ಅನ್ನೋದು? ನಾನು ನಕ್ಸಲೈಟ್ ಆದ್ಮೇಲೆ ನಮ್ಮ ಗುಂಪು ಎಲ್ಲರೂ ಸೇರ್ಕೊಂಡು ಲಾಲ್ ಸಲಾಮ್ ಅಂತ ಹೇಳ್ತಿರ್ತೀವಿ. ಅಂಡ್ ಅಟ್ಯಾಕ್ ಮಾಡ್ಬೇಕಿದ್ರೆ ಲಾಲ್ ಸಲಾಮ್ ಅಂತ ಕೂಗ್ತಿರ್ತೀವಿ. ದಟ್ಸ್ ಘೋಷಣೆ. ಈಗ ರಕ್ಷಿತ್, ಏನ್ ಗೊತ್ತಾ, ಈಗ ನಿಮ್ಮ ನಾಯಕಿ ಏನಂತ ಹೇಳಿದ್ರೆ ನಕ್ಸಲಿಸಮ್ಗೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ನೀವು ನಕ್ಸಲಿಸಮ್ ಅದರಿಂದ ನಾಯಕಿನ ಹೊರಗೆ ತರುವಂತ ಪ್ರಯತ್ನ ಮಾಡ್ತಾ ಇರ್ತೀರಾ. ಸೊ ನಿಜಕ್ಕೂ ನಕ್ಸಲಿಸಮ್ ಅನ್ನುವಂಥದ್ದು ಜನಸಾಮಾನ್ಯರ ಲೈಫಲ್ಲಿ ಸಾಕಷ್ಟು ಏನು ಪ್ರಭಾವ ಬೀರಿದಂತ ಅನ್ಸುತ್ತೆ ನಿಮ್ಗೆ ಈ ಒಂದು ಭಾಗದಲ್ಲಿ? ಅಂದರೆ ನನಗೆ ನಕ್ಸಲಿಸಮ್ ಬಗ್ಗೆ ಜಾಸ್ತಿ ಗೊತ್ತಿರೋದು ಟಿ ವಿ ನೋಡ್ಕೊಂಡು ಮಾತ್ರ. ನಾನು ಇಲ್ಲೇ ಹುಟ್ಟು ಬೆಳೆದಿರೋದು ಆದ್ರೂ ನನಗೆ ಜಾಸ್ತಿ ಗೊತ್ತಿರೋದು ಟಿ ವಿ ಮಾಧ್ಯಮಗಳಲ್ಲಿ ಏನು ನೋಡಿದ್ದೀನೋ ಅಷ್ಟೇ. ಬಟ್ ರಿಷಬ್ ಅವ್ನು ಹುಟ್ಟಿ ಬೆಳೆದಿರೋದು ಕೆರಾಡಿ ಅನ್ನೋ ಒಂದು ಊರಲ್ಲಿ, ಕುಂದಾಪುರದಲ್ಲಿ. ಸೊ ಅಲ್ಲಿ ತೀರಾ ದಟ್ಟವಾದ ಕಾಡು ಕೈಂಡ್ ಆಫ್ ಪ್ರದೇಶ ಅದು. ಸೊ ಅಲ್ಲಿ ಅವನಿಗೆ ಅಂದರೆ ಅವನು ಡೈರೆಕ್ಟಾಗಿ ನೋಡಿಲ್ಲ, ಬಟ್ ಅಲ್ಲಿ ಆ ಕಡೆ ಓಡಾಟ ಅಂತೂ ಜಾಸ್ತಿ ಇತ್ತು. ಸೊ ಅಲ್ಲಿ ಕತೆಗಳ ಕೇಳಿದ್ದ ಅವನು, ಚಿಕ್ಕನಿಂದ ಕತೆಗಳ ಕೇಳ್ತಾ ಬಂದೆ ನಾನು, ಈ ನಕ್ಸಲೈಟ್ಸ್ ಇದೆಲ್ಲ. ಸೊ ಆಮೇಲೆ ಅದ್ರ ಬಗ್ಗೆ ಕಾಳಜಿ ಉಂಟಾಗಿ ಅವನು ಬುಕ್ಸ್ ಎಲ್ಲ ಸುಮಾರು ಓದಿದ್ದಾನೆ ನಕ್ಸಲಿಸಮ್ ಬಗ್ಗೆ. ಸೊ ಆಮೇಲೆ ಕಮ್ಯುನಿಸಮ್ ಬಗ್ಗೆ ಎಲ್ಲ ಸುಮಾರು ಬುಕ್ಸ್ ಎಲ್ಲ ಓದಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅವನು ಕತೆ ಬರೆದಿರೋದು. But basically, this is not about the Naxal. The film is not about Naxalism. The film is about the love story. So ಇದು ಪೂರ್ತಿ ಸಿನಿಮಾ ಅಂದರೆ ನಿಮಗೆ ಸೆಕೆಂಡ್ ಲೇಯರಲ್ಲಿ ನಕ್ಸಲಿಸಮ್ ಥರ ಬರುತ್ತೆ ಅಥವಾ ಎಕ್ಸಿಜೆಡ್ ಇದ್ದು ಇದೆಲ್ಲ ಬರುತ್ತೆ, ವಿಷಯಗಳು ಬರುತ್ತೆ. ರಿಯಲ್ ಇನ್ಸಿಡೆಂಟ್ಸ್ಗಳನ್ನೆಲ್ಲ ನಾವು ಆಧಾರಿತವಾಗಿ ತಗೊಂಡಿದ್ದೀವಿ ಸಿನಿಮಾದಲ್ಲಿ. ಬಟ್ ನಿಮಗೆ ಫೋರ್ ಫ್ರಂಟಲ್ಲಿ ಇರೋದು ಇಟ್ಸ್ ಕಂಪ್ಲೀಟ್ ಲವ್ ಸ್ಟೋರಿ ಬಿಟ್ವೀನ್ ರಾಧಾ ಆ್ಯಂಡ್ ಕೃಷ್ಣ. ಅದಕ್ಕೂ ಅವನು ಮಹಾಭಾರತದ ರಾಧಾಕೃಷ್ಣ ಅವರದ್ದು ಏನೋ ಕತೆಗಳನ್ನೆಲ್ಲ ಓದಿ ಅದರದ್ದು ಒಂದು 2-3 ಸೀನ್ ಇದರಲ್ಲಿ ಇಟ್ಟಿದ್ದಾನೆ, ಸಿನಿಮಾದಲ್ಲಿ ಇಟ್ಟಿದ್ದಾನೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿದ್ದೀನಿ ನಾನು. ಮತ್ತೆ ಈಗ ನೀವು ಮತ್ತೆ ರಿಷಬ್ ಫ್ರೆಂಡ್ಸ್ ಹೇಗೆ ಅಂತ ಹೇಳಿದ್ರೆ, ನೀವು ಕೂಡ ಒಬ್ರು ಡೈರೆಕ್ಟರ್, ಅವ್ರು ಡೈರೆಕ್ಟ್ ಮಾಡುವಾಗ ನಿಮ್ಮ ಕಡೆಯಿಂದ ಅವರಿಗೆ ಏನಾದರೂ ನೀವು ಕೂಡ ಡೈರೆಕ್ಷನ್ ಇನ್ವಾಲ್ವ್ ಆಗಿ? ರಿಷಬ್ ನನಗೆ ಪರಿಚಯ ಆಗಿ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಆಯಿತು. ತುಗ್ಲಕ್ಕಿಂತ ಮುಂಚೆನೂ ಪರಿಚಯ ರಿಷಬ್. ಬಟ್ ನಾವು ಆವಾಗ ಫ್ರೆಂಡ್ಸ್ ಆಗಿರಲಿಲ್ಲ, ಬರೀ ಹೋಗಿ ಬನ್ನಿ ಅಂತ ಮಾತಾಡ್ತಿದ್ವಿ. ಅವರು ನನ್ನನ್ನು ಶೆಟ್ರೆ ಅಂತ ಕರಿತಿದ್ರು, ನಾನು ರಿಷಬ್ ಶೆಟ್ರೆ ಅಂತಲೇ ಕರಿತಿದ್ದೆ ಆವಾಗ. ಬಟ್ ತುಗ್ಲಕ್ ಒಮ್ಮೆ ವೆನ್ ಇಟ್ ಡಿಂಟ್ ವರ್ಕ್ಔಟ್ ಇನ್ ದ ಬಾಕ್ಸ್ ಆಫೀಸ್, ಆವಾಗ ಅವನು ತುಗ್ಲಕ್ಕಲ್ಲಿ ಒಂದು ಪಾರ್ಟ್ ಪ್ಲೇ ಮಾಡಿದ್ದ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಹೋಪ್ಫುಲ್ ಆನ್ ದ ಫಿಲ್ಮ್. ಆ್ಯಂಡ್ ಅದು ವರ್ಕೌಟ್ ಆಗದೆ ಇದ್ದಾಗ ನಾವು ಪೂರ್ತಿ ತಂಡದಲ್ಲಿ ನಾನು ರಿಷಬ್ ಇಬ್ಬರೇ ನಾವು ಜೊತೆಗೆ ಕೊನೆ ತನಕ ಜೊತೆಗೆ ಉಳ್ಕೊಂಡಿದ್ದು. ಫ್ರಮ್ ದೆನ್ ಆರ್ ಫ್ರೆಂಡ್ಶಿಪ್ ಬಿಕೇಮ್ ಸ್ಟ್ರಾಂಗ್. ಅದರ ನಂತರ ನಾನು ಕೆಲವೊಂದೆಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡಿದೆ, ಕನ್ಫ್ಯೂಷನ್ ಆಫ್ ಡಸ್ಟ್ಬಿನ್ ಅದೆಲ್ಲ ಶಾರ್ಟ್ ಫಿಲ್ಮ್ ಮಾಡಿದೆ. ಅದಕ್ಕೆ ಒಂದು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ದೆ. ನೆಕ್ಸ್ಟ್ ನಂತರ ನಂಗೆ ಸಿಂಪಲ್ ಒಂದು ಸಿಕ್ತು, ಆವಾಗ ಸ್ವಲ್ಪ ಟಚಲ್ಲಿ ಇರಲಿಲ್ಲ. ಬಟ್ ಉಳಿದವ್ರ ಕಂಡತೆ ಮಾಡ್ಬೇಕಾದ್ರೆ ತಿರ್ಗಾ ನನಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ ಅವನು. ಸೊ ಆವಾಗಲೇ ನಾವು ರಿಕ್ಕಿ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಇದ್ವಿ ನಾವು. ಸೊ ಆ ಟೈಮಿಂದ ಫ್ರೆಂಡ್ಶಿಪ್ ಬೆಳ್ಕೊಂಡು ಬಂದಿರೋದು. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ ಸರ್. ಮೇಡಮ್, ನಾನು ಶಿವಪ್ರಸಾದ್ ಹೆಗಡೆ ಅಂತ. ಶಿವಪ್ರಸಾದ್, ನಮ್ಮ ಜೊತೆ ರಿಕ್ಕಿ ಟೀಮ್ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಮತ್ತೆ ಹರಿಪ್ರಿಯಾ ಇದ್ದಾರೆ, ಮಾತಾಡಿ. ಓಕೆ. ಹಾಯ್ ಶಿವಪ್ರಸಾದ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ದು ಉಳಿದವ್ರ ಕಂಡತೆ ನೋಡಿದ್ದೆ. ಓಕೆ. ಆದ್ಮೇಲೆ ಮೊನ್ನೆ ನಮ್ದು ಫಿಜಾ ಮಾಲ್ ನೋಡಿದ್ದೆ. ನಮ್ದು ಶೀತಲ್ ಇದ್ರು, ನಿಮ್ಮ ಉಳಿದವ್ರ ಕಂಡಂತೆ ಶೀತಲ್ ಮತ್ತು ನಮ್ದು ಯಜ್ಞ ಶೆಟ್ಟಿ ಅವರು ಇದ್ರು. ಓಕೆ ಓಕೆ. ಅವ್ರ ಜೊತೆ ಫಿಲ್ಮ್ ನೋಡಿದೆ, ಬಹಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಅಲ್ಲ, ಇವಾಗ ರಿಕ್ಕಿ ನೋಡಿದ್ರಾ? ಹೌದು ಸರ್, ರಿಕ್ಕಿ ನೋಡಿದೆ ಮೊನ್ನೆ. ಓಕೆ ಓಕೆ.
ರಿಕ್ಕಿ ನೋಡುವಾಗ ನಮ್ದು ಮೇಡಮ್ ಶೀತಲ್ ಮೇಡಮ್ ಮತ್ತು ಯಜ್ಞ ಶೆಟ್ಟಿ ಅವರು ಇದ್ರು ಓಹೋ. practice ಅಲ್ಲಿ. ಹೌದಾ? ಓಕೆ 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 ಓಕೆ. ಓಕೆ, ಬಹಳ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಂದು ಉಳಿದವ್ರು ಕಂಡದ್ದೇ ತರ ಇನ್ನೊಂದು ಮೂವಿ ಮಾಡ್ಬೇಕು ಸರ್, ಅದೇ ತರ ಮಾಡ್ಬೇಕು ನೀವು. ಸರಿ ಸರಿ ಮಾಡ್ತೀನಿ. ಓಕೆ, ನಮ್ಮ ಜೊತೆ Okay, okay, ಹರಿಪ್ರಿಯಾ sir. ಮೇಡಮ್ ಇದ್ದಾರೆ. ಹರಿಪ್ರಿಯಾ ಮೇಡಮ್ ಆಕ್ಟಿಂಗ್ ಎಲ್ಲ ಹೇಗಿತ್ತು? ಇಷ್ಟ ಆಯ್ತಾ ನಿಮ್ಗೆ? ಹೌದು, ಹರಿಪ್ರಿಯಾ ಮೇಡಮ್ ಇಷ್ಟ ಆಗಿದೆ. ನಮ್ದು ಫೇಸ್ಬುಕ್ ಫ್ರೆಂಡ್ ನಾವು, ಹರಿಪ್ರಿಯಾ ಮೇಡಮ್, ರಕ್ಷಿತ್ ಶೆಟ್ಟಿ ಅವ್ರದ್ದು. ಹಾ, ಓಕೆ. ಯಾವ್ದು ಇಷ್ಟ ಆಯ್ತಾ ಅವರಲ್ಲಿ? ಅವರು ಏನೋ ಅವ್ರು ನಕ್ಸಲಿಸಮ್ ಡ್ರೆಸ್ ಎಲ್ಲ ಇರ್ತಾರೆ ಒಂದ್ಸಲಿ, ಮತ್ತೊಂದ್ಸಲಿ ಭರತನಾಟ್ಯಂ ಡ್ರೆಸ್ ಅಲ್ಲಿ ಇರ್ತಾರೆ, ಇನ್ನೊಂದ್ಸಲಿ ಇನ್ನೇನು ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ. ಯಾವ್ದು ಇಷ್ಟ ಆಯ್ತು ಈ ಫಿಲಮ್ ಅಲ್ಲಿ, ರಿಕ್ಕಿಯಲ್ಲಿ ಅವರಂದ್ರೆ ಲಾಲ್ ಸಲಾಮ್ ಅಂತ ಹೇಳ್ಕೊಂಡು ಬರ್ತಾರಲ್ವಾ, ಹಾರ್ಕೊಂಡು ಬಹಳ ಇಷ್ಟ ಆಗಿದೆ ಅದು. ಓಕೆ, ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಹರಿಪ್ರಿಯಾ ಅವರಿಗೆ? ಇಲ್ಲ ಇಲ್ಲ, ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು Thank you, ಶಿವಪ್ರಸಾದ್. ಓಕೆ ಓಕೆ. ಈಗ ರಕ್ಷಿತ್ ಶೆಟ್ಟಿ ಅಂತ ಹೇಳಿದ್ರೆ ಸಾಕಷ್ಟು ಪ್ರಯೋಗಾತ್ಮಕ ಸಿನಿಮಾಗಳನ್ನ ಮಾಡ್ತಾರೆ, ತುಂಬ ಎಕ್ಸ್ಪೆರಿಮೆಂಟಲ್ ಅಂತ ಹೇಳ್ತಾರೆ. ಈಗ ಸಿನ್ಸ್ ಬಿಗಿನಿಂಗ್ ಅಂತಾನೆ ಹೇಳ್ಬೋದು. ತುಗ್ಲಕ್ ಹೇಳಿದ್ರೆ ಗಿರೀಶ್ ಕಾರ್ನಾಡ್ ಅವರು, ಅದಾದ್ಮೇಲೆ ಅವಳಿದವ್ರು ಕಂಡಂತೆ ಸಿಂಪಲ್ ಆಗಿ ಲವ್ ಸ್ಟೋರಿ, ಪ್ರತಿಯೊಂದು ಕೂಡ ಅಷ್ಟೇ. ರಿಕ್ಕಿಯಲ್ಲಿ ಕೂಡ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಕಡೆಯಿಂದ ಅಂತಾನೆ ಹೇಳ್ಬೋದು. ಮತ್ತೆ ಈ ಥರ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ರಿಸ್ಕಿ ಅಂತ ಅನ್ಸೋದಿಲ್ಲ. ಕೆಲವೊಂದ್ಸಲಿ ಗೆಲ್ಬೋದು, ಕೆಲವೊಂದ್ಸಲಿ ಸೋಲ್ಬೋದು. ಈಗ ವಾಸ್ತು ಪ್ರಕಾರ ನೋಡಿ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಅಂತ ಹೇಳ್ಬೋದಲ್ವಾ? ಸೊ ನಿಮ್ಗೆ ವಾಸ್ತು ಪ್ರಕಾರದಲ್ಲಿ ಏನು ಎಕ್ಸ್ಪೆರಿಮೆಂಟ್ ಇರಲಿಲ್ಲ. ಇಟ್ಸ್ ರೆಗ್ಯುಲರ್ ಸಬ್ಜೆಕ್ಟ್. ಸೊ ನೀವು ರೆಗ್ಯುಲರ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೂ ರಿಸ್ಕ್ ಇರುತ್ತೆ, ನೀವು ಏನಾದರೂ ಹೊಸ ಪ್ರಯೋಗ ಮಾಡ್ಬೇಕಾದ್ರೂ ರಿಸ್ಕ್ ಇರುತ್ತೆ. ರಕ್ಷಿತ್ ಶೆಟ್ಟಿಗೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿದ್ರೆ ಇಷ್ಟನಾ ಹೇಗೆ? ರಿಸ್ಕ್ ತಗೊಳ್ಳೋಕ್ಕಿಂತ ನನಗೆ ಇಷ್ಟವಾಗಿರೋಂಥ ಸಬ್ಜೆಕ್ಟ್ ಮಾಡೋದು ಇಷ್ಟ ಅಷ್ಟೇ. ಸೊ ಅದು ಎರಡೂ ನೀವು ರಿಸ್ಕ್ ತಗೊಳ್ಳೋದೇ ಸಿನಿಮಾನೇ ಮಾಡೋಕ್ಕಾಗಲ್ಲ, ಅಥವಾ ನೀವು ಏನೂ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನೀವು ಲೈಫಲ್ಲಿ ಮಧ್ಯಾಹ್ನ ಊಟ ಮಾಡ್ತೀರ ಅಂತ ಹೇಳಿದ್ರೆ ಅದರಲ್ಲೂ ಒಂದು ರಿಸ್ಕ್ ಇದೆ. ಹಾಗಂತೀರಾ? ಓಕೆ, ಈಗ ರಕ್ಷಿತ್ ಶೆಟ್ಟಿ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಕರಾವಳಿದು ಏನಾದರೂ ಒಂದು ವಿಶೇಷ ಅಂಶಗಳು ಇದ್ದೇ ಇರುತ್ತೆ. ಒಂದು ಹುಲಿ ಕುಣಿತ ಇರ್ಬೋದು, ಈ ಸಿನಿಮಾದಲ್ಲಿ ಯಕ್ಷಗಾನದನ್ನು ತೋರಿಸಿದ್ದೀರಾ. ಸೊ ಪ್ರತಿಯೊಂದರಲ್ಲಿ ಕೂಡ ಆ ಥರದ ನಮ್ಮ ನೆಲ ಸಂಸ್ಕೃತಿನ ತೋರಿಸಲಿಕ್ಕೆ ನಾನು ಡೈರೆಕ್ಟ್ ಮಾಡಬೇಕಾದ್ರೆ ನನ್ನ ಮೊದಲನೇ ಸಿನಿಮಾ. ಸೊ ಆಬ್ವಿಯಸ್ಲಿ ನಾನು ಹುಟ್ಟಿ ಬೆಳೆದಿರೋದು ಉಡುಪಿ ಮಂಗಳೂರಲ್ಲಿ ಆಗಿರೋದ್ರಿಂದ ನನಗೆ ಬರಿಬೇಕಾದ್ರೆ ಆಬ್ವಿಯಸ್ಲಿ ಫಸ್ಟ್ ಅಲ್ಲಿಗೆ ಬರೋದು ಉಡುಪಿ ಮಂಗಳೂರು. ಬಟ್ ನೆಕ್ಸ್ಟ್ ನಾನು ತಗ್ಸಾಫ್ ಮಾಲ್ಗುಡಿಯಲ್ಲಿ ಕರಾವಳಿ ಪ್ರದೇಶದ ಆ್ಯಕ್ಚುಲಿ ಏನು ಆ ಥರ ಏನು ಜಾಸ್ತಿ ಇರಲ್ಲ. ಬಟ್ ಅದೇ ಅಂದರೆ ನಾನು ಹುಟ್ಟಿ ಇಲ್ಲಿ ಬೆಳೆದಿರೋದ್ರಿಂದ ನನಗೆ ಏನು ಬರೆಯೋಕ್ಕೆ ಹೋದರೂ ಮೊದಲನೇ ಫಸ್ಟ್ ಬರೋದು ನನಗೆ ಇಲ್ಲಿದೆ. ಯಾಕಂದರೆ ಇಲ್ಲಿ ಸುಮಾರು ಟ್ರೆಡಿಷನ್ಸ್ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡುವಂಥದ್ದು ಇನ್ನೂ ಸುಮಾರಿದೆ. ಬಟ್ ಹಾಗೆ ಕರ್ನಾಟಕದಲ್ಲಿ ಸುಮಾರು ಆ ಥರ ನಾರ್ತ್ ಕರ್ನಾಟಕ ಹೋದರೂ ಅಲ್ಲೂ ಬೇಜಾನ್ ಟ್ರೆಡಿಷನ್ಸ್ಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಅಲ್ಲಿ ಹೋದರೆ ನನಗೆ ಆಬ್ವಿಯಸ್ಲಿ ಅದನ್ನು ತಿಳ್ಕೊಳ್ಳೋಕ್ಕೆ 4-5 ತಿಂಗಳು ಬೇಕು, ಕೂತ್ಕೊಂಡು ರಿಸರ್ಚ್ ಮಾಡೋಕ್ಕೆ. ಇಲ್ಲಿ ನಾನು ತಿಳ್ಕೊಬೇಕಾಗಿಲ್ಲ, ಯಾಕಂದ್ರೆ ನಂಗೆ ಆಲ್ರೆಡಿ ಗೊತ್ತು ಇಲ್ಲಿದ್ದು. ನಾನು ಕೂತ್ಕೊಂಡು ಆರಾಮ್ಸೆ ಇವಾಗಲೇ ಬರೆಯೋಕ್ಕೆ ಶುರು ಮಾಡ್ಬೋದು. ಅದು ಒಂದು ಅಡ್ವಾಂಟೇಜ್ ಅಷ್ಟೇ ನನಗೆ. ಬಟ್ ಪ್ರತಿ ಸಿನಿಮಾದಲ್ಲಿ ಆ ಥರ ನಾನು ಇಲ್ಲಿದೆ ಸಬ್ಜೆಕ್ಟ್ ತಗೋತೀನಿ ಅಂತ ಅನ್ನಲ್ಲ. ನನಗೆ ಬರುವಂಥ ಸ್ಟೋರಿಯಲ್ಲಿ ಇಲ್ಲಿದ್ದರೂ ನನಗೆ ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಓಕೆ, ರಕ್ಷಿತ್ ಆಸ್ ಆಕ್ಟರ್ ಆಗಿ ನೀವು ಗೆದ್ರಿ ಆಯಿತಾ, ಅದೇ ರೀತಿ ಡೈರೆಕ್ಟರ್ ಆಗಿ ಕೂಡ ಗೆದ್ರಿ, ಫಿಲಮ್ ಫೇರ್ ಅವಾರ್ಡ್ ಕೂಡ ಬಂತು. ಆ ಟೈಮಲ್ಲಿ ನಾವೆಲ್ಲ ತುಂಬ ಸಂತೋಷ ಪಟ್ವಿ. ಈಗ ಪ್ರೊಡ್ಯೂಸರ್ ಆಗೋ ಪ್ಲ್ಯಾನ್ ಏನಾದರೂ ಇದೆಯಾ? ಯಾವುದಾದ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಒಂದು ಕಿರಿಕ್ ಪಾರ್ಟಿ ಅಂತ ಮಾಡ್ತಾ ಇದೀವಿ. ಅದು ನಮ್ಮದೇ ಪ್ರೊಡಕ್ಷನ್ ಹೌಸ್ ಪರಂಬ ಸ್ಟುಡಿಯೋಸ್ ಅಂತ ನಾವು ಒಂದು. ಪರಂಬ ಅಂತ ಕೇಳಿದೆ, ಏನದು ಪರಂಬ ಅಂತ? ಪರಂಬ ಅಂದರೆ ಫಸ್ಟ್ ವೈಬ್ರೇಷನ್, ಓಂಕಾರಕ್ಕೆ ಇನ್ನೊಂದು ಹೆಸರು ಅದಕ್ಕೆ. ಸೊ ಪರಂಬ ಸ್ಟುಡಿಯೋಸ್ ಅಂತ ಮಾಡ್ಕೊಂಡು ಅದರಲ್ಲಿ ನಾವು ಮೊದಲನೇ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಪ್ಲಾನಲ್ಲಿ ಇದ್ವಿ. ಓಕೆ, ಹರಿಪ್ರಿಯಾ ನಿಮ್ಮದು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವ್ದು ಬರ್ತಾ ಇದೆ? ಎಸ್, ನಿಮ್ಗೆ ಕೇಳೋದಕ್ಕೆ ಮುಂಚೆ ಒಬ್ಬರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ಸಂಗೀತ ಅಂತ. ಸಂಗೀತ, ಟಿವಿ ವಾಲ್ಯೂ ಮ್ಯೂಟ್ ಮಾಡ್ತೀರಾ? ಮ್ಯೂಟ್ ಮಾಡಿದೆ. ಸಂಗೀತ ಮಾತಾಡಿ, ನಮ್ಮ ಜೊತೆ ರಿಕ್ಕಿ ಟೀಮ್ ಇದ್ದಾರೆ. ಸಂಗೀತ, ಹಲೋ ಹಲೋ ಸಂಗೀತ ಮಾತಾಡಿ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಿಕ್ಕಿ ನೋಡಿದ್ರಾ? ಇಲ್ಲ ರೀ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಹೋಗ್ಬೇಕು ಒಂದ್ಸಾರಿ. ಯಾವಾಗ ಹೋಗ್ತೀರಾ? ನೋಡ್ಬೇಕು, ಮನೆಯಲ್ಲಿ ಯಾರು ಇಲ್ಲ, ಒಬ್ಬಳೇ ಇರೋದಲ್ಲ, ಹೋಗಿಲ್ಲ ಇನ್ನು. ಓಕೆ, ಸಂಡೇ ಶನಿವಾರ ಆದಿತ್ಯವರೆಲ್ಲ ಫ್ರೀ ಇದ್ದಾಗ ಹೋಗಿ ನೋಡ್ಕೊಂಡ್ ಬನ್ನಿ. ನಾನ್ ನಿಮ್ ದೊಡ್ಡ ಫ್ಯಾನ್. ದೊಡ್ಡ ಫ್ಯಾನ್. ನೀವು ಫ್ಯಾನ್ ಆಗಿ ಸಿನಿಮಾ ನೋಡಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇಜಾರಾಗುತ್ತಪ್ಪ. ಓಕೆ, ಇದು ರಕ್ಷಿತ್ ಅವ್ರದ್ದು ಬೇರೆ ಯಾವ ಸಿನಿಮಾಸ್ ನೋಡಿದ್ದೀರಾ ನೀವು? ನೋಡಿದ್ದೇನೆ, ಅದು ನೆನಪಿಲ್ಲ ಅಷ್ಟೊಂದು. ನೆನಪಿಲ್ಲ ಅಂತೀರಾ? ಹಾಗೆ ಖಂಡಿತ ನೀವು ನಿಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ವೀಕೆಂಡಲ್ಲಿ ಸಿನಿಮಾ ನೋಡಿ ಆಯ್ತಾ? ವೀಕೆಂಡ್ ಅಲ್ಲ, ಇವತ್ತು ನಾಳೆನೇ ಹೋಗಿ ನೋಡ್ಕೊಂಬನ್ನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸಂಗೀತ. ಎಸ್, ಹರಿಪ್ರಿಯಾ ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀರ್ ದೋಸೆ ಅಂತ ಸಿನಿಮಾ ಹಾ, ಬರುತ್ತೆ. ನೀರ್ ದೋಸೆ ಸಾಕಷ್ಟು ಕಾಂಟ್ರವರ್ಸೀಸ್ ಎಲ್ಲ ಆಗ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಬಂದಿದೆ ನೀರ್ ದೋಸೆ ಹುಯ್ಯೋ ಕೆಲಸ. ಹೌದು. ಓಕೆ, ಯಾವ ರೀತಿ ತಯಾರಾಗ್ತಾ ಇದ್ದೀರಾ?
ಮುಗೀತು ಆಲ್ಮೋಸ್ಟ್, ಅದು ಶೂಟಿಂಗ್ ಮುಗೀತು, ವಾರ ಶೂಟಿಂಗ್ ಇದೆ, ಅದಾದ್ರೆ ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ರಣತಂತ್ರ ಅನ್ನೋ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಅಂಡ್ ತಮಿಳಲ್ಲಿ ವಾರಾಯೋ ವೆನಿಲಾವೆ ಅಂತ, ಅದು ಕೂಡ ಡ್ಯೂಯಲ್ ಶೇಡ್ ಇರುವಂತ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಅಟ್ಟಕತ್ತೆ ದಿನೇಶ್ ಅಂತ ಹೀರೋ, ಅದು ಕೂಡ ರಿಲೀಸ್ ಆಗುತ್ತೆ. 3 ಸಿನಿಮಾಗಳು ಈ ವರ್ಷದಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಮತ್ತೆ ಬುಲೆಟ್ ಬಸ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಸೊ ಅದು ಕೂಡ ಅದರ ಎಕ್ಸ್ಪೀರಿಯನ್ಸ್ ಆಗಿತ್ತು, ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿತ್ತು. ಅದು ಕಂಪ್ಲೀಟ್ ಆಗಿ ಮಂಡ್ಯ, ಮೈಸೂರು ಆ ಕಡೆ ಸೊಗಡನ್ನ ತೋರಿಸುತ್ತೆ. ಅಂದ್ರೆ ಮಂಡ್ಯ ಹುಡುಗಿರು ಹೆಂಗಿರ್ತಾರೆ, ಎಷ್ಟು ದಿಲ್ ಬಿ ಇನ್ನೋಸೆಂಟ್. ಅವ್ರಿಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಹೆಂಗೆ ಅವ್ರು ರಿವೋಲ್ಟ್ ಆಗ್ತಾರೆ, ಹೆಂಗೆ ಅವ್ರಿಗೆ ಆನ್ಸರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಯ್ತು. ಒಂದು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೆ. ಬಟ್ ಈ ಸಿನಿಮಾ ರಿಕ್ಕಿಯಲ್ಲಿ ಇವಾಗ ಕಂಪ್ಲೀಟ್ ಮಂಗಳೂರು ಈ ಕಡೆ ಉಡುಪಿ ಕುಂದಾಪುರದ ಒಂದು ಸ್ವಲ್ಪ ಸ್ಲ್ಯಾಂಗ್ ಇದೆ ನನ್ನ ಮಾತುಗಳಲ್ಲಿ. ಹೌದು, ಇದರಲ್ಲಿ ಕೂಡ ಸಿನಿಮಾದಲ್ಲಿ ಕೂಡ ಅದೇ ಸ್ಲ್ಯಾಂಗ್ ಬರುತ್ತೆ ನಿಮ್ಗೆ. ಹೌದು, ಅಪ್ಪಯ್ಯ ಬೇಕಂದ್ರೆ ಯೂಸ್ ಮಾಡಿದ್ರ ಅಥವಾ ಈ ಕಡೆ ಇದೆ ಅಂತ ಹೇಳಿ ಯೂಸ್ ಮಾಡಿದ್ರ ಅಥವಾ ಏನು ಆ ಸಿನಿಮಾಕ್ಕೆ ನೀಡಿತ್ತ ಆ ತರದ್ದು ಸ್ಲ್ಯಾಂಗ್? ಸ್ಟೋರಿಯಲ್ಲಿ ಹಂಗಿದೆ. ಸ್ಟೋರಿಯಲ್ಲಿ ನಾನು ಆಗಿರ್ಬೋದು, ಅಚ್ಯುತ್ ರಾವ್ ಅವರು ಆಗಿರ್ಬೋದು, ವೀಣಾ ಸುಂದರ್ ಅವರು, ನಾವು ಫ್ಯಾಮಿಲಿ ಎಲ್ಲ ಈ ಕಡೆನೇ ಇರೋ ತರನೇ ತೋರಿಸಿದೀವಿ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಾವು ಕುಂದಾಪುರದಿಂದ ಮಾತಾಡೋದು, ಸುಪ್ರೀತಾ ಅಂತ. ಸುಪ್ರೀತಾ, ನಮ್ಮ ಜೊತೆ ರಕ್ಷಿ ಶೆಟ್ಟಿ ಅವರಿದ್ದಾರೆ, ಮಾತಾಡಿ. ಹರಿಪ್ರಿಯಾ ಅವರಿದ್ದಾರೆ. ಹಾಯ್ ಸುಪ್ರೀತಾ. ಹಾಯ್ ಸರ್. ಸಿನಿಮಾ ನೋಡಿದ್ರಾ? ಎಲ್ಲಿ ನೋಡಿದ್ರಿ? ವಿನಯ್ ಟಾಕೀಸ್ ಸರ್. ಹೌದಾ, ಹೆಂಗ ಸಿನಿಮಾ? ಸಾಂಗ್ ಎಲ್ಲ ಸೂಪರ್ ಇದೆ ಸರ್. ಸಿನಿಮಾ ಹೆಂಗಂತು? ಸಿನಿಮಾ ಸೂಪರ್ ಇದೆ ಸರ್. ಓಕೆ, ಯಾರೆಲ್ಲ ನೋಡಿದ್ರಿ? ಹಲೋ, ಹರಿಪ್ರಿಯಾ ಮೇಡಮ್. ಸುಪ್ರೀತಾ ಅವ್ರೆ, ಯಾರೆಲ್ಲ ನೋಡಿದ್ರಿ ಸಿನಿಮಾ? ನಾವು ನಮ್ ಅಕ್ಕ ತಂಗಿ ಎಲ್ಲ ಹೋಯ್ತು, 5 ಜನ ಹೋಯ್ತು ಸರ್ ಒಟ್ಟು. ಹೌದಾ, ಓಕೆ ಓಕೆ. ಹರಿಪ್ರಿಯಾ ಹೇಳಿದ್ರೆ ಮಾತಾಡಿ. ಹಲೋ ಹಲೋ, ಹಾಯ್ ಮ್ಯಾಮ್, ಸೂಪರ್ ಆಯ್ತು ನಿಮ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ಜೊತೆ ಮತ್ತೆ ನೋಡಿ ಅಲ್ವಾ? ಆಯ್ತಾಯ್ತು ಸರ್. ಓಕೆ, ಥ್ಯಾಂಕ್ ಯು ಸುಪ್ರೀತಾ. ಓಕೆ, ನಿಮ್ಮದು ಮತ್ತು ಹರಿಪ್ರಿಯಾ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತೇಳಿ, ನಿಮ್ಮ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿದೆ? ನಿಮ್ಗೆ ಏನು ಅನಿಸುತ್ತೆ? ಜನ ಹೇಳ್ತಾರೆ ಚೆನ್ನಾಗಿದೆ ಅಂತೇಳಿ, ಬಟ್ ಪರ್ಸ್ನಲಿ ನಿಮಗೆ ಹೇಗೆ ಫೀಲ್ ಆಗುತ್ತೆ? ನನ್ಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂದರೆ ಡೆಫಿನೆಟ್ಲಿ ನೀವು ಇವತ್ತು ಜನರು ಹೇಳ್ತಾ ಇದ್ದಾರೆ ಅಂದರೆ ಜನರಿಗೆ ತಾನೇ ಸಿನಿಮಾ ಮಾಡ್ತಿರೋದು. ಹೌದು. ಸೊ ಅವ್ರು ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಚೆನ್ನಾಗಿದೆ ಅಂತ ಹೇಳಬೇಕು. ಕಂಫರ್ಟ್ ಝೋನ್ ಇತ್ತು ವರ್ಕ್ ಮಾಡಬೇಕಿದ್ರೆ. ಬಿಕಾಸ್ ಏನೋ ಸೀನ್ ಮಾಡಕ್ ಮುಂಚೆ ನಾವು ಇಷ್ಟು ಪ್ರಿಪೇರ್, ಆ ಡೈಲಾಗ್ಸ್ ಆಗಿರ್ಬೋದು ಮಾನಿಟರ್ ಮಾಡಿಕೊಂಡು. ವಿ ಲವ್ ವರ್ಕಿಂಗ್. ಸೊ ಕೆಲಸ ನಮ್ಮಿಬ್ಬರಿಗೂ ಇಷ್ಟ ಆಗಿರೋದ್ರಿಂದ, ಸೊ ಎಲ್ಲ ಪ್ಯಾಷನೇಟ್ ಪೀಪಲ್ ಸಿನಿಮಾ ಇರೋದ್ರಿಂದ ಕಂಫರ್ಟಬಲ್ ಆಗಿತ್ತು ಇಡೀ ತಂಡ. ಹಾಡಿನ ಬಗ್ಗೆ ಏನು ಹೇಳ್ತೀರಿ? ಯಾವ ಹಾಡು ನಿಮಗೆ ತುಂಬ ಇಷ್ಟ ಆಗಿದೆ ಅದರಲ್ಲಿ? ಹಾಗೆ ಕೇಳೋಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ಗುಡ್ ಆಫ್ಟರ್ನೂನ್. ಯಾರು ಮಾತಾಡ್ತಾ ಇದ್ದೀರಾ? ನಾನು ಅಬ್ಬು ತಾಹಿರ್ ಅಂತ. ಹಾ, ಯೂಸುಫ್. ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಮಾಡಿದ್ದೇನೆ ಆಲ್ರೆಡಿ. ಓಕೆ, ನಿಮ್ಮ ಹೆಸರು ಹೇಳಿ. ಹಲೋ, ಕೃಷಿ ಸರ್. ಹರಿಪ್ರಿಯಾ ಮೇಡಮ್. ಹಾಯ್. ಹಾಯ್, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಆಯ್ತು. ಹಲೋ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಯೂಸುಫ್ ಅಂತ. ಹಾಯ್ ಯೂಸುಫ್, ಹೇಗಿದ್ದೀರಾ? ಫೈನ್ ಸರ್. ಸಿನಿಮಾ ನೋಡಿದ್ರಾ? ಆಕ್ಚುಲಿ ನಾನು ಫ್ಯಾನ್ ತುಂಬಾ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ರಾ? ನೋಡಿದೆ ಸರ್, ನೋಡಿದ್ದೆ ನಿನ್ನೆ. ಓಕೆ ಓಕೆ, ಏನಿಸ್ತು? ಖುಷಿಯಾಗಿದೆ ಸರ್. ಅಂದ್ರೆ ಆಕ್ಚುಲಿ ಇದ್ರಲ್ಲಿ ಹೇಳಿದ್ರು ಸರ್, ಅಂದ್ರೆ ಉಳಿದವರು ಕನ್ನಡ ತರ ಇದೆ ಅಂತ ಈ ಸೀನ್. ಸ್ವಲ್ಪ ನೋಡಿದ್ದು, ಬಟ್ ಡಿಫ್ರೆನ್ಸ್ ಒಳ್ಳೆ ಇದೆ. ಓಕೆ ಓಕೆ. ಉಳಿದವರು ಕಂಡಂತ ಏನು ಸಂಬಂಧ ಇಲ್ಲ. ಬಟ್ ಯಾ, ಅದೇ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಅವರು ಹೇಳಿದ್ರು ಅದೇ ಬರ್ತದೆ ಅಂತ. ಓಕೆ 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 ಓಕೆ, ಮತ್ತೆ ಬೇರೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮ್ಗೆ? ಓಕೆ, ಒಳ್ಳೆ ಇದೆ ಮೇಡಮ್. ಏನ್ ಕಥೆ ಇಷ್ಟ ಆಯ್ತಾ? ಹೀರೋ ಇಷ್ಟ ಆದ್ರ? ಹೀರೋಯಿನ್ ಇಷ್ಟ ಆದ್ರ? ನೋಡುವಂತದ್ದು, ಫ್ಯಾಮಿಲಿ ಎಲ್ಲ ನೋಡುವಂತದ್ದು ಒಂದು ಸಿನಿಮಾ. ಫ್ಯಾಮಿಲಿ ಎಲ್ಲ ನೋಡುವಂತ ಸಿನಿಮಾ ಅಂತೀರಾ? ಲವ್ ಸ್ಟೋರಿ ಎಲ್ಲ. ಮತ್ತೊಂದ್ಸರಿ ಹೋಗೋ ಪ್ಲಾನ್ ಇದೆಯಾ? ಯಾವ್ದು ಮೇಡಮ್? ಸಿನಿಮಾಗೆ ಮತ್ತೊಂದ್ಸರಿ ಹೋಗಿ ನೋಡ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ? ನೋಡ್ಲೇಬೇಕು ಮೇಡಮ್, ಅದು ಖಂಡಿತ ಆಗ್ಲಿ. ಸರಿ, ಹೋಗಿ ಆಯ್ತಾ? ಇನ್ನೊಂದ್ಸರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಂಡು, ಓಕೆನಾ? ಥ್ಯಾಂಕ್ ಯು ಯೂಸುಫ್. ಓಕೆ, ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಮೆಲೋಡಿಯಸ್ ಸಾಂಗ್ಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾವ ಸಾಂಗ್ ಅಂದರೆ ಲಿರಿಕ್ಸ್ ಎಲ್ಲ ಬರ್ತಿರೋದು ಯಾರು? ತುಂಬ ಚೆನ್ನಾಗಿದೆ ಅಲ್ವಾ ಸಾಂಗ್ಸ್? ರಿಷಬ್ ಅವರೇ ಬರ್ತಿದ್ದಾರೆ ಹೇಗೆ ಅಥವಾ? ಇಲ್ಲ ರಿಷಬ್ ಬರ್ದಿಲ್ಲ, ಜಯಂತ್ ಕಾಂಗಡಿ ಅವ್ರು ಬರ್ದಿದ್ದಾರೆ. ಎರಡು ಸಾಂಗ್ ಜಯಂತ್ ಕಾಂಗಡಿ ಅವ್ರು ಬರ್ದಿದ್ದಾರೆ. ಕೆ ಕಲ್ಯಾಣ್ ಅವರು ಒಂದು ಸಾಂಗ್ ಬರ್ದಿದ್ದಾರೆ. ಆಮೇಲೆ ಕವಿರಾಜ್ ಅವರು 2 ಸಾಂಗ್ ಬರ್ದಿದ್ದಾರೆ. ಸೊ 5 ಸಾಂಗ್ ಟೋಟಲ್. ಮತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ವಾಯ್ಸ್ ಕೊಟ್ಟಿರೋಂಥದ್ದು ನಕ್ಸಲಿಸಮ್ ಇಂಟ್ರೊಡಕ್ಷನ್ ಆಗುವಾಗ. ಸೊ ಹೇಗೆ ಅವನ್ನ ಕನ್ವಿನ್ಸ್ ಮಾಡಿದ್ರಿ ಅಂತ?
ಅಂದರೆ ನಾನು ಅವ್ರಿಗೂ ನನಗೂ ಬಹಳ ಟೈಮಿಂದ ಪರಿಚಯ, ಆಲ್ಮೋಸ್ಟ್ 2 ಇಯರ್ಸಿಂದ ಪರಿಚಯ ನನಗೆ. ಅಂದರೆ ಅವರು ನಮ್ಮ ಪೂರ್ತಿ ತಂಡ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಒಮ್ಮೆ ಟ್ರೈಲರ್ ರೆಡಿ ಆದಾಗ ನಮ್ಗೆ ಆ್ಯಕ್ಚುಲಿ ಟ್ರೈಲರಲ್ಲಿ ಐಡಿಯಾ ಇರಲಿಲ್ಲ. ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ವಾಯ್ಸ್ ಓವರ್ ಬೇಕಿತ್ತು. ಅದಕ್ಕೆ ನಾನು ಒಮ್ಮೆ ಸುಮ್ಮನೆ ಮೆಸೇಜ್ ಹಾಕಿದೆ ಅವರಿಗೆ. ಅದಕ್ಕೆ ಎಸ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲ, ನಾವು ಒಮ್ಮೆ ಟ್ರೈಲರ್ ಬಂದು ತೋರಿಸ್ತೀವಿ ನಿಮಗೆ, ನಿಮ್ಗೆ ಟ್ರೈಲರ್ ಇಷ್ಟ ಆದರೆ ಮಾತ್ರ ನೀವು ಮಾಡಿ, ಫೋರ್ಸ್ ಇಲ್ಲ, ಸುಮ್ಮನೆ ನಿಮ್ಗೆ ಪರಿಚಯ ಇದೆ ಅಂತ ಹೇಳಿ ನೀವು ಮಾಡೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಸರಿ ಟ್ರೈಲರ್ ತೋರಿಸು ಅಂತ ಹೇಳಿದ್ರು. ಸೊ ಅವ್ರ ಮನೆಗೆ ಹೋಗಿ ಟ್ರೈಲರ್ ತೋರಿಸಿದ್ವಿ. ಟ್ರೈಲರಲ್ಲಿ ಆ್ಯಕ್ಚುಲಿ ಆ ವಾಯ್ಸ್ ಬರುತ್ತಲ್ವಾ, ಮಧ್ಯದಲ್ಲಿ ಕವನ ಬರುತ್ತಲ್ವಾ, ಅದು ಆ್ಯಕ್ಚುಲಿ ಪ್ರಮೋಷನ್ ವಾಯ್ಸಲ್ಲೇ ಇತ್ತು ಅದು ಮುಂಚೆ. ಇದು ಬಂದ ಕೂಡಲೇ ಇದನ್ನು ನಾನು ಕೊಡಬೇಕಾ ಅಂತ ಕೇಳಿದ್ರು. ಇದಲ್ಲ ಸರ್, ಇದು ಆ್ಯಕ್ಚುಲಿ ಸಿನಿಮಾದಲ್ಲಿ ಬರೀ ವಾಯ್ಸ್ ಓವರ್ ಇದೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್, ಅದು ಕೊಡಬೇಕಾಗಿರೋದು ಅಂತ ಹೇಳಿ ನಾವು ಆಮೇಲೆ ಅವರೇ ಫೋನ್ ಮಾಡಿ ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಬುಕ್ ಮಾಡಿಬಿಟ್ಟು ಬೆಳಿಗ್ಗೆ ಬಂದು ಅದನ್ನೆಲ್ಲ ಕೊಟ್ಟು ಮುಗಿಸಿದ್ರು. ಬಟ್ ಈ ಟ್ರೈಲರಲ್ಲಿ ಈ ವಾಯ್ಸ್ ನಾವು ಕೊಡಬೇಕಂತ ಕೇಳಿದ್ರಲ್ಲ, ತಮ್ಮ ತಲೆಯಲ್ಲಿ ಏನೋ ರೌಂಡ್ ಹೊಡಿತಾನೆ ಇತ್ತು. ಸರಿ, ಅದೊಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಅದನ್ನು ತಗೊಂಡ್ವಿ ಕೊನೆಗೆ. ಇವತ್ತು ಆಮೇಲೆ ಸಿನಿಮಾದಲ್ಲಿ ಹಾಗೆ ರಿಟರ್ನ್ ಆಗಿದ್ದು. ಓಕೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಸುದೀಪ್ ಅವರ ಸಿನಿಮಾ ಕೂಡ ಡೈರೆಕ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ ಸುದ್ದಿ ಇದೆ, ನಿಜನಾ? ಐ ಥಿಂಕ್ ಈ ಇಯರ್ ಏನೋ ಶುರು ಮಾಡ್ತೀನಿ. ಬರೆದು ಮುಗ್ದಿಲ್ಲ ನಂದು. ಸೊ ಒಮ್ಮೆ ಬರೆದು ಕಂಪ್ಲೀಟ್ ಆದಮೇಲೆ ಐ ಥಿಂಕ್ ಅಲ್ಲಿ ಟೇಕಪ್ ಆಗುತ್ತೆ. ಓಕೆ, ಇನ್ನೊಬ್ರು ಕಾಲ್ ಇರ್ತಾರೆ, ಮಾತಾಡೋಣ. ಹಲೋ 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 ಹಲೋ, ಸ್ವಲ್ಪ ಜೋರು ಮಾತಾಡಿ. ಯಾರು ಮಾತಾಡ್ತಾ ಇದ್ದೀರಿ? ರಾಜೇಶ್ ಭಾಯ್ ಅಂತ ಮಾತಾಡೋದು. ರಾಜೇಶ್, ನಮ್ಮ ಜೊತೆ ರಕ್ಷಿತ್ ಶೆಟ್ಟಿ ಅವರಿದ್ದಾರೆ. ರಿಕ್ಕಿ ಸಿನಿಮಾ ನೋಡಿದ್ರಾ? ಹೌದು, ನೋಡಿದೆ. ಮಾತಾಡಿ. ಮತ್ತೆ ಹೀರೋ ಹೀರೋಯಿನ್ ಇದ್ದಾರೆ. ಹಲೋ ರಕ್ಷಿತ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ರಿಕ್ಕಿ ನೋಡಿದ್ರಾ? ರಿಕ್ಕಿ ನೋಡಿದೆ, 3 ಸತಿ ನೋಡಿದೆ. ಓ, ಅದ್ಭುತ. ಯಾರೆಲ್ಲ ನೋಡಿದ್ರಿ? ಏನ್ ಸರ್? ಯಾರ ಜೊತೆ ಹೋಗಿ ನೋಡಿದ್ರಿ ಅಂತ? ಫ್ರೆಂಡ್ಸ್ ಜೊತೆ. ಮೂರು ಸಲನೂ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿದ್ರಾ? ಹೌದು. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ನೀವು. ಓಕೆ ಸರ್, ಓಕೆ. ಓಕೆ ಓಕೆ, ಮೇಡಮ್ ಇದ್ದಾರೆ, ಮಾತಾಡ್ತೀರಾ? ಮಾತಾಡ್ತೀನಿ. ಮಾತಾಡಿ, ಹೀರೋಯಿನ್ ಇದ್ದಾರೆ. ಹಲೋ. ಪ್ರಿಯಾ ಮೇಡಮ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಹುಷಾರಿದ್ದೀವಿ. ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ನೀವು ಮೊನ್ನೆ ನಮ್ಮ ಕಾಲೇಜ್ ಬಂದಿದ್ರಿ. ಹಾ. ಎಲ್ಲಿ, ಯಾವ ಕಾಲೇಜು? STM. ಓಕೆ. ನೀವು ಮ್ಯಾಂಗ್ಳೂರ್ STM ಅಲ್ಲಿ ಇರೋದಾ? ಹೌದು. ಓಕೆ. ಓಕೆ, ಬೇರೇನು ಹೇಳಿಕ್ಕೆ ಇಷ್ಟಪಡ್ತೀರಾ ರಾಜೇಶ್? ಹಲೋ ರಾಜೇಶ್, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು, ಏನು ಕೇಳಿಸ್ತಾ ಇಲ್ಲ. ಸಾರಿ ರಾಜೇಶ್, ಬೇಜಾರು ಮಾಡ್ಕೋಬೇಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಪಬ್ಲಿಕ್ಕಿಂದ ಕೂಡ ಸಿನಿಮಾಗೆ ಅಲ್ವಾ. ಸೊ ಈಗ ನಕ್ಸಲಿಸಮ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಅದ್ರ ಬಗ್ಗೆ ಬೇಡ, ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಈಗ ಏನು ಫಸ್ಟ್ ಏನು SEZ ಇಂದ ನಿಮ್ಮ ಫ್ಯಾಮಿಲಿ ಎಲ್ಲ ಇದಾಗುತ್ತೆ, ಏನು ಎಲ್ಲ ಮನೆ ಎಲ್ಲ ಕಳ್ಕೊಡ್ತಾರೆ, ತಂದೆ ತಾಯಿನೂ ಕಳ್ಕೊತಾರೆ. ಆ ಒಂದು ಸಂದರ್ಭದಲ್ಲಿ ತುಂಬ ಇಮೋಷನಲ್ ಆಗಿ ಆ್ಯಕ್ಟ್ ಮಾಡಬೇಕಿತ್ತಲ್ಲ, ಟಫ್ ಅನಿಸ್ತಾ ಹೇಗೆ? ಹೌದು, ಅದೊಂದು ಸ್ವಲ್ಪ ಹೆವಿ ಆಗಿ ನನಗೆ ಫೀಲ್ ಆಯಿತು. ಬಟ್ ರಿಷಬ್ ಶೆಟ್ಟಿ ಅವರು ನನಗೆ ನಾವು ಅವತ್ತು ಆ್ಯಕ್ಚುಲಿ 3 JCB ಮತ್ತು 3 ಕ್ಯಾಮ್ರಾ ಆ್ಯಂಡ್ ಎಲ್ಲ ಪ್ರೆಸ್ ಅವರು, ಮೀಡಿಯಾ ಅವರೆಲ್ಲ ಇದ್ದಾರೆ. ನಾನು ಒಬ್ಬಳೇ ಆರ್ಟಿಸ್ಟ್, ನಾನು ಮತ್ತು ಸುಗುಣನ ಮಗಳು ಒಂದು ಕರು, ನಾವು ಇಬ್ಬರೇ ಆರ್ಟಿಸ್ಟ್ಗಳು ಅವತ್ತು. ಆ ಒಂದು ಸೀನ್ ಶುರು ಮಾಡೋಕ್ಕಿಂತ ಮುಂಚೆನೇ ನನಗೆ ನಿಜವಾಗ್ಲೂ ಒಂದು ವಿಡಿಯೋ ಇತ್ತು, ನಿಜವಾಗ್ಲೂ ಯಾರ್ದು ಮನೆ ಆ ಥರ ಬೀಳ್ಸಿರೋದು, ತೊಂದರೆ ಆಗಿರೋ ವಿಡಿಯೋ ತೋರಿಸಿದ್ರು. ಆ ವಿಡಿಯೋ ನೋಡ್ತಿದ್ದಂಗೆ ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು. ಸೊ ಇಟ್ ವಾಸ್ ಲೈಕ್ ವೆರಿ ಪೇನ್ಫುಲ್, ನಿಜವಾಗ್ಲೂ ನಡೆದಿರೋದು ನೋಡಿಬಿಟ್ಟು. ಸೊ ಅದಾದಮೇಲೆ ನಾವು ಕೂಡ ಅದೇ ಮನೇಲಿ ಒಂದು 5-6 ದಿನ ಶೂಟಿಂಗ್ ಮಾಡಿದ್ವಿ. ಇವಾಗ ಏನು ಆ ಮನೆ ಬೀಳೋದು ನಾವು ತೋರಿಸಿದ್ದೀವಿ, ರಾಧನ್ ಮನೆ ಅಂತ ಅದು. ಸೊ ಅದೇ ಮನೇಲಿ ಒಂದು 5-6 ದಿನ ಶೂಟಿಂಗ್ ಮಾಡಿ ಆ ಮನೆ ಇವತ್ತು ಇರೋದಿಲ್ಲ, ಅದನ್ನು ಬೀಳಿಸ್ತಿದ್ದೀವಿ ಅಂದರೆ ಡೆಫಿನೆಟ್ಲಿ ನನಗೆ ಬೇಜಾರಾಯಿತು. ಸೊ ಆ ಬೇಜಾರೇ ನಾನು ಏನೇ ಇದ್ರೂ ಮಾಡಿರೋದು. ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ನೈಸ್ ಅಂತ ಹೇಳೋದಕ್ಕಿಂತ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ನಮ್ಮ ಟೀಮ್ ಅವರು. ಹಲೋ ಹಲೋ ಹಲೋ, ಹಾಯ್, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ? ನಾ ಸಚಿನ್ ಅಂತ, ಉಡುಪಿಯಿಂದ. ಸಚಿನ್, ನಮ್ಮ ಜೊತೆ ರಿಕ್ಕಿ ಟೀಮ್ ಇದ್ದಾರೆ, ರಕ್ಷಿತ್ ಶೆಟ್ಟಿ, ಹರಿಪ್ರಿಯಾ ಮೇಡಮ್ ಇದ್ದಾರೆ, ಮಾತಾಡಿ. ಓಕೆ. ಹಾಯ್ ಸಚಿನ್. ಹಾಯ್. ಸಿನಿಮಾ ನೋಡಿದ್ರಾ ರಿಕ್ಕಿ? ಹೌದು, ನೋಡಿದ್ವಿ ನಾವು ಫ್ರೆಂಡ್ಸ್ ಎಲ್ಲ. ಓಕೆ. ಏನನ್ಸ್ತು? ತುಂಬಾ ಚೆನ್ನಾಗಿದೆ, ಸ್ಟೋರಿ ಎಲ್ಲ ಒಳ್ಳೆ ಆಗಿದೆ. ಓಕೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನು ಇಷ್ಟ ಆಯ್ತು ಕೇಳಿದೆ? ಲವ್ ಸ್ಟೋರಿ ಒಳ್ಳೆ ಇಷ್ಟ ಆಯ್ತು ತುಂಬಾ. ಹೌದಾ? ಹೌದು. ಓಕೆ. ಸಾಂಗ್ಸ್ ಎಲ್ಲ ಒಳ್ಳೆ ಉಂಟು. ಥ್ಯಾಂಕ್ ಯು. ಇಲ್ಲಿ ಹರಿಪ್ರಿಯಾ ಅವರು ಇದ್ದಾರೆ, ಮಾತಾಡಿ. ಓಕೆ. ಸಚಿನ್, ಹಾಯ್ ಸಚಿನ್. ಹಾಯ್. ಹೇಳಿ, ಯಾರ ಜೊತೆ ಸಿನಿಮಾ ನೋಡಿದ್ರಿ? ನಾವು ಕಾಲೇಜ್ ಮತ್ತೆ ಮನೆ ಹತ್ರ ಫ್ರೆಂಡ್ಸ್ ಅವರೊಟ್ಟಿಗೆಲ್ಲ. ಹೌದಾ? ಫ್ಯಾಮಿಲಿ ಜೊತೆ ಕೂಡ ನೋಡಿ, ಇನ್ನು ಓಕೆ, ಇನ್ನೊಂದ್ಸಲ ಹೇಳಿ ಹೋಗ್ಬೇಕು. ನೋಡೋದಕ್ಕೆ.
ಹಲೋ. ಹಲೋ. ಓಕೆ, ಬೇರೆ ಏನಾದ್ರು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ರಿಕ್ಕಿ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇರೆ ಅಪರೂಪ ಸಿನಿಮಾ. ಓಕೆ, ಈಗ ರಕ್ಷಿತ್ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿತ್ತಾ, ಹರಿಪ್ರಿಯಾ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿತ್ತಾ? ಇಬ್ಬರದ್ದು ಒಳ್ಳೆ ಆಗಿತ್ತು. ಇಬ್ರದ್ದು ಯಾರ್ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಸಚಿನ್. ಥ್ಯಾಂಕ್ ಯು. ಇನ್ನೊಂದ್ಸಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಕರ್ಕೊಂಡೋಗಿ ನೋಡ್ಕೊಂಡ್ ಬನ್ನಿ ಆಯ್ತಾ? ಓಕೆ ಓಕೆ. ಓಕೆ, ನೀವು ಹೇಳ್ತೀವಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ. ನಿಮಗೆ ಒಂದು ಯಾವುದಾದ್ರು ಮರೆಯಲಾಗದೇ ಇರುವಂಥ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಆಗಿತ್ತಾ? ರಿಕ್ಕಿಯಲ್ಲಿ ಆ ಥರ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ. ಸ್ಪೆಷಲಿ ನಾವು ಸ್ಟಾರ್ಟಿಂಗ್ 45 ದಿವಸ ಕಾಡಲ್ಲಿ ಶೂಟ್ ಮಾಡಿದ್ವಿ. ಸ್ಪೆಷಲಿ ಅದರಲ್ಲಿ ಫಸ್ಟ್ ಒಂದು 2 ವಾರ ಏನು ಕಾಡಲ್ಲಿ ಶೂಟ್ ಮಾಡಿದ್ವಿ. ಐ ಥಿಂಕ್ ಅದು ಅಷ್ಟು ನಾವು ಎಂಜಾಯ್ ಮಾಡಿದಷ್ಟು ಬೇರೆ ಎಲ್ಲೂ ಇಷ್ಟೆಲ್ಲ ಸಿನಿಮಾ ಮಾಡಿದ್ವಲ್ಲ, ಮೋಸ್ಟ್ಲಿ ಅಲ್ಲಿ ಆ 14 ದಿವಸ ಎಂಜಾಯ್ ಮಾಡಿದಷ್ಟು ಬೇರೆ ಯಾವ ಸಿನಿಮಾನು ಅಷ್ಟು ಎಂಜಾಯ್ ಮಾಡಿಲ್ಲ ನಾವು. ಯಾಕಂತಂದರೆ ಟೋಟಲ್ ಆ ಎನ್ವೈರ್ನ್ಮೆಂಟ್ ಹಂಗಿತ್ತು. ಪೂರ್ತಿ ಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಫಸ್ಟ್ ದಿವಸ ಸೆಟ್ಟಲ್ಲಿ 200 ಜನ ಇದ್ದರು. ದಿವಸ ಬೆಳಿಗ್ಗೆ 4 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋಗಿಬಿಟ್ಟು ಶೂಟಿಂಗ್ ಶುರು ಮಾಡಿದ್ರೆ ಬೆಳಿಗ್ಗೆ 6:30, ಸಂಜೆ 6:30 7 ಗಂಟೆಗೆ ಪ್ಯಾಕಪ್ ಆಗ್ತಿರೋದು. ಸೊ ಅಲ್ಲಿವರೆಗೂ ನಾವು ಒಳಗಡೆ, ಕಾಡು ಒಳಗಡೆ ಹೊರಗೆ ಬರೋಂಗಿಲ್ಲ. ಊಟ ತಿಂಡಿಯಲ್ಲಿ ಅಲ್ಲೇ ಬರೋದು. ಹೌದು, ಮಳೆ ಬಂದರೆ ಏನಾದರೂ ಟೆಂಟ್ ಒಳಗಡೆ ಇರ್ಬೇಕು ನಾವು. ಸೊ ಆ ಥರ ಎಕ್ಸ್ಪೀರಿಯನ್ಸ್. ಒಮ್ಮೆ ಮಳೆ ಬಂದರೆ ಫುಲ್ ಜಾರುತ್ತೆ ಕಾಡೆಲ್ಲ, ಏನೋ. ಬಟ್ ನಾವು ಜಾರುತ್ತೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಶೂಟಿಂಗ್ ಮಾಡೋಕ್ಕಾಗಲ್ಲ. ಕ್ಯಾಮ್ರಾದಲ್ಲಿ ಅದೆಲ್ಲ ಕಾಣಲ್ಲ, ಬಟ್ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವಾಗ ಜಾರ್ತೀವಿ ಅನ್ನೋದು. ಬಟ್ ಸುಮಾರು ಸರಿ ಜಾರ್ ಬಿದ್ದಿದ್ದೀವಿ ಕೂಡ. ಹೌದು ಶೂಟಿಂಗ್ ಟೈಮಲ್ಲಿ, ಶಾರ್ಟಲ್ಲಿ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಏನಿದೆ ಡೆಫಿನೆಟ್ಲಿ ಇದನ್ನು ಮರೆಯೋಕ್ಕಾಗಲ್ಲ. ಟೋಟಲಿ ಒಂದು ಒಳ್ಳೆ ಟೀಮ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಎನಿ ಟೈಮ್. ಹಾಗೆ ಮತ್ತೆ ನಿಮ್ಮ ರಿಕ್ಕಿ ಸಿನಿಮಾದಲ್ಲಿ ನೀವು ಏನೋ ಕೆಲಸಕ್ಕೆ ಹೋಗುವಾಗ ನಿಮ್ಮ ಗೆಳತಿಗೆ ನೀವು ಒಂದು ಡೈಲಾಗ್ ಹೇಳೋಗ್ತೀರಿ, ತುಂಬ ಚೆನ್ನಾಗಿದೆ ಡೈಲಾಗ್, ರೊಮ್ಯಾಂಟಿಕ್ ಡೈಲಾಗ್. ಸೊ ಯಾವತ್ತೂ ನಗ್ನಗ್ತಾ ಕಳಿಸ್ಬೇಕು ಕೆಲಸಕ್ಕೆ ಹೋಗುವಾಗ ಅನ್ನೋ ಡೈಲಾಗ್ ನೆನಪಿದ್ರೆ ಹೇಳ್ಬೋದು ಒಂದ್ಸಲ. ಆ ಡೈಲಾಗ್ಸ್ ಯಾವುದು ನೆನಪಿಲ್ಲ. ಯಾವ್ದು ನಿಮ್ಮ ಇಷ್ಟ ಡೈಲಾಗ್ ಯಾವ್ದಾದ್ರು ಹೇಳಿ. ನನಗೆ ರಿಕ್ಕಿಯಲ್ಲಿ ತುಂಬ ಇಷ್ಟವಾಗಿರೋಂಥ ಡೈಲಾಗ್ ಯಾವುದು ಅಂತಂದರೆ, ಸುಮಾರಿದೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಡೈಲಾಗ್ಸ್ ನನಗೆ ಇಷ್ಟ ಆಗಿರೋದು, ಬಾವಿಯೊಳಗಿರೋ ಕಪ್ಪೆಗೆ ಮೊದಲು ಗೊತ್ತಾಗೋದು ತನ್ನ ಕಾಲು ಕೆಳಗಿರೋ ಕೆಸರು, ತಲೆ ಮೇಲಿರೋ ನೀರಿನ ಆಳಲ್ಲ, ಈ ಕಾಡೆ ನಿಮ್ಮ ಅಪ್ಪನ ಮನೆ ಆಸ್ತಿನ ಜೋರಾಗಿ ಕಿರ್ಬಿಡ್ತಿದ್ದೀನಿ. ಅದು ದಟ್ಸ್ ಮೈ ಫೇವ್ರೆಟ್ ಡೈಲಾಗ್. ಓಕೆ, ಅದು ತುಂಬಾ ಕಡೆ ತುಂಬಾನೇ ಇದ್ರ ವೈರಲ್ ತರ ಹಬ್ ಹೋಗಿದೆ ಅಂತಾನೆ ಹೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ. ಹಾಯ್, ನಮಸ್ತೆ. ನಮಸ್ತೆ. ಯಾರಿದು? ನಾ ಇಲ್ಲಿ ಕುಂದಾಪುರದಿಂದ ನಾಗರಾಜ್ ಅಂತ. ಹೆಸರು? ನಾಗರಾಜ್ ಅಂತ. ನಾಗರಾಜ್ ಮಾತಾಡಿ. ರಕ್ಷಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಹರಿಪ್ರಿಯಾ ಇದ್ದಾರೆ, ಮಾತಾಡಿ. ಹಾಯ್ ನಾಗರಾಜ್. ನಮಸ್ತೆ ಸರ್. ಹಲೋ. ಹಲೋ. ಹಾಯ್ ನಾಗರಾಜ್, ಹೇಳಿ ಸರ್. ನಿಮ್ಮ ಸಿನಿಮಾ ನೋಡ್ಲಿಕ್ಕೆ ಆಗಲಿಲ್ಲ ಸರ್ ನಮಗೆ. ತಪ್ಪಲ್ವಾ? ನೋಡ್ತೀವಿ ಸರ್, ಕೂಡಲೇ ನೋಡ್ತೀವಿ. ಯಾವಾಗ? 2 ದಿನ ಕಷ್ಟ, ನಾಳೆ ನಾಡ್ದಲ್ಲಿ ನೋಡ್ಬೇಕು, ನಾಡದಲ್ಲಿ. ಓಕೆ ಸರಿ, ನೋಡ್ಬಿಟ್ಟು ನಮಗೆ ಹೇಳಿ ಹೆಂಗೆ ಏನು ಅನಿಸ್ತದ ಸಿನಿಮಾ. ಹೇಳ್ತೀವಿ ಸರ್, ಖಂಡಿತ ಹೇಳ್ತೀವಿ ಸರ್. ಓಕೆ, ರಕ್ಷಿತ್ ಅವ್ರದ್ದು ಬೇರೆ ಸಿನಿಮಾಗಳನ್ನ ನೋಡಿದ್ದೀರಲ್ಲ, ಈ ರಿಕ್ಕಿಯಲ್ಲಿ ಏನಿರ್ಬೇಕಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನ್ ಹೇಳಿ ಮೇಡಮ್? ರಿಕ್ಕಿ ಸಿನಿಮಾದಲ್ಲಿ ಏನಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಏನಿರ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡ್ತೀರಾ? ಹೆಂಗ್ ಮಾಡಿದ್ರು ಚೆನ್ನಾನೇ ಸರ್ ಅವರು. ರಕ್ಷಿತ್ ಏನೇ ಮಾಡಿದ್ರು ಜನ ಇಷ್ಟಪಡುವಂತದನ್ನ ಮಾಡ್ತಾರೆ, ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಲ್ವಾ? ಹೌದು ಸರ್. ಓಕೆ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳನ್ನ ಕೂಡ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಓಕೆ, ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ನಾವು ಸ್ವಲ್ಪ ಕೆಲಸದ ಒತ್ತಡದಲ್ಲಿ. ನೀವೇ ಲೇಟ್ ಲತೀಫ್ ಆಗಿದ್ರೆ, ನೀವೇ ಲೇಟ್ ಲತೀಫ್ ಅಂದೆ. ಹೌದು ಸರ್, ಹೌದು. ಲೇಟ್ ಮಾಡಬೇಡಿ, ಹೋಗಿ ಆಯ್ತಾ? ಆಯ್ತು. ಥ್ಯಾಂಕ್ ಯು ನಾಗರಾಜ್, ಬಾಯ್. ಸರಿ. ಓಕೆ, ಡೈಲಾಗ್ ಹೇಳ್ತಾ ಇದ್ರಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ನಿಮ್ಗೆ ಇಷ್ಟವಾಗಿರುವಂತ ಒಂದು ಡೈಲಾಗ್? ತುಂಬಾ ಡೈಲಾಗ್ಸ್ ಇದೆ. ರಾಧಾ ಸೀತಾಗಿ ಲಾಲ್ ಸಲಾಂ ಇಷ್ಟ, ಅಪ್ಪಯ್ಯ ಇಷ್ಟ. ಹಾಗೆ ಅದು ಸ್ವಲ್ಪ ಸೆಂಟಿಮೆಂಟಲ್ ಡೈಲಾಗ್ಸ್ ಅಂತಾನೆ. ನಾನು ಇನ್ನ ಒಂದು ವರ್ಷ ನಿಮ್ಮನ್ನ ಬಿಟ್ಟು ಖಂಡಿತ ಇರ್ಲಿಕ್ಕೆ ಆಗೋದಿಲ್ಲ ಅಂತೀನಿ. ಅದು ಕುಂದಾಪುರದ ಶೈಲಿಯಲ್ಲ ಇರುತ್ತೆ, ಅದು ನನಗೆ ಇಷ್ಟ. ಓಕೆ, ಈಗ ನಿಮ್ಗೆ ಇಷ್ಟವಾಗಿರೋ ಸಾಂಗ್ ಯಾವುದು ರಿಕ್ಕಿಯಲ್ಲಿ ಪ್ಲೇ ಮಾಡೋಣ? ನನಗೆ ಇಷ್ಟ ಆಗುವಂಥ ಸಾಂಗ್ ಜೀವನಿನೇ. ಎಸ್, ಜೀವನಿನ ಈ ಒಂದು ಸಾಂಗ್ ರಕ್ಷಿತ್ ಮತ್ತೆ ಹರಿಪ್ರಿಯಾ ಮತ್ತೆ ಎಲ್ಲ ವೀಕ್ಷಕರಿಗೋಸ್ಕರ ಪ್ಲೇ ಆಗ್ತಾ ಇದೆ ನೋಡಿ. ಓಕೆ, ರಿಕ್ಕಿ ಸಿನಿಮಾದಿಂದ ಒಂದು ಒಳ್ಳೆ ಸಾಂಗ್ ನೋಡ್ಕೊಂಬಂದ್ವಿ. ಈಗ ಹರಿಪ್ರಿಯಾ, ನಿಮ್ಮನ್ನು ಕೇಳಬೇಕಂತ ಹೇಳಿದ್ರೆ, ರಕ್ಷಿತ್ ಜೊತೆ ಯಾವ ದೃಶ್ಯಗಳಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಂಫರ್ಟ್ ಅನಿಸುತ್ತೆ? ರೊಮ್ಯಾಂಟಿಕ್ಕಾ ಅಥವಾ ಏನು ಫೈಟ್ ಮಾಡುವಂಥದ್ದ, ಜಗಳ ಆಡುವಂಥದ್ದ, ಅಥವಾ ಏನು ಸೆಂಟಿಮೆಂಟಲ್ ಆಗ ಯಾವುದು ತುಂಬ ಕಂಫರ್ಟ್ ಅನಿಸುತ್ತೆ? ಎಲ್ಲಾನು. ಆಸ್ ಕೋ ಆರ್ಟಿಸ್ಟ್ ನಾವು ಒಬ್ರಿಗೊಬ್ರು ಸ್ಪೇಸ್ ಕೊಟ್ಟಾಗ, ಕಂಫರ್ಟಬಲ್ ಝೋನಲ್ಲಿ ಇದ್ದಾಗ. ಹೇಳ್ತೀನಿ, ಒಬ್ರು ಕಾಲ್ ಇರ್ತಾರೆ. ಹಲೋ ಹಲೋ ಹಲೋ. ಹಾಯ್. ಹಾಯ್. ಯಾರಿದು?
ಯಾರು ಮಾತಾಡ್ತಿದ್ದೀರಿ? ಹಲೋ. ಓಕೆ, ನಂದು ಎಲ್ಲ ಕಾಲ್ ಕಟ್ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಹರಿಪ್ರಿಯಾ ಹೇಳ್ತಾ ಇದ್ರಿ, ಸೊ ಯಾವ ದೃಶ್ಯಗಳಲ್ಲಿ ಆ್ಯಕ್ಟ್ ಮಾಡುವಂಥ ತುಂಬ ಕಂಫರ್ಟ್ ಅನಿಸುತ್ತೆ, ಹೇಗೆ ರಕ್ಷಿತ್? ಆಗಲೇ ನಾನು ಅದೇ ಹೇಳ್ತಿದ್ದೆ ಅಲ್ಲ, ಸೊ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಸೊ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು ನಾವು, ಆ್ಯಂಡ್ ತುಂಬ ಇಂಪ್ರೂವೈಸೇಷನ್ ಆಗ್ತಿತ್ತು ಸೆಟ್ಟಲ್ಲಿ, ಡೈಲಾಗ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ರಿಷಬ್ ಶೆಟ್ಟಿ ಅವರು ನಮ್ಗೆ ಅಷ್ಟೇ ಸ್ಪೇಸ್ ಕೊಡ್ತಾಯಿದ್ರು, ಫ್ರೀಡಮ್ ಕೊಡ್ತಿದ್ರು. ಬಿಕಾಸ್ ನಮಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿರ್ತಿತ್ತು. ಸೊ ನಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ಚೆನ್ನಾಗಿ ಸೂಟ್ ಆಗೋ ಥರದ್ದು ಏನಾದರೂ ಇಂಪ್ರೂವೈಸ್ ಮಾಡ್ಬೋದಾ, ಹೀಗೆ ಮಾಡ್ಬೋದಾ ಅಂತ ಕೇಳಿದಾಗ ಆಲ್ವೇಸ್ ಯೂಸ್ ಟು ವೆಲ್ಕಮ್ ಫಾರ್ ದ ಐಡಿಯಾಸ್. ಓಕೆ, ಚೆನ್ನಾಗಿದೆ ಅಂತ. ಇಲ್ಲ ಅಂತ ಹೇಳಿದಾಗ ಯಾಕೆ ಬೇಡ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಹಾಗೆ ನಾವಿಬ್ಬರು ಮಾನಿಟರ್ಸ್ ಮಾಡಬೇಕಿದ್ರೆ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತೆಲ್ಲ ವಿ ವರ್ ಕಂಫರ್ಟಬಲ್. ಐ ಹೋಪ್ ಸೊ ವಿತ್ ಹಿಮ್. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ಯಾರಿದು? ಉಡುಪಿಯಿಂದ ಸ್ವಾತಿ ಅಂತ. ಸ್ವಾತಿ ಮಾತಾಡಿ. ರಕ್ಷಿತ್ ಇದ್ದಾರೆ, ಹರಿಪ್ರಿಯಾ ಇದ್ದಾರೆ. ಹಾಯ್ ಸ್ವಾತಿ. ರಕ್ಷಿತ್. ಸ್ವಾತಿ ಚೆನ್ನಾಗಿದ್ದೀರಾ? ಹಾ, ಸಿನಿಮಾ ನೋಡಿದ್ರಾ? ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸ್ವಾತಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಸುಮಾರು ಜನ ಕಾಯ್ತಾ ಇದ್ದಾರೆ ಕಾಲ್, ರಕ್ಷಿತ್ ಜೊತೆ ಮಾತಾಡ್ಬೇಕಂತ. ಹಾ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದಾರೆ. ಹಲೋ. ಕಾತಿಬರ. ಓಕೆ, ತೊಂದರೆ ಇಲ್ಲ. ಬಹುಶಃ ತುಂಬ ಡಿಸ್ಟರ್ಬೆನ್ಸ್ ಕೂಡ ಇತ್ತು. ದಯವಿಟ್ಟು ನೀವು ಕಾಲ್ ಮಾಡಿದರೆ ನಮ್ಮ ಜೊತೆ ಮಾತಾಡಿ, ಅಥವಾ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಅಥವಾ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಯಾಕಂತ ಹೇಳಿದರೆ ಸುಮಾರು ಜನ ಕಾಲರ್ಸ್ ಕಾಯ್ತಾ ಇರ್ತಾರೆ, ರಕ್ಷಿತ್ ಜೊತೆ ಮಾತಾಡಬೇಕು, ಹರಿಪ್ರಿಯಾ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಇನ್ನೊಂದ್ಸಲಿ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಸ್ ರಕ್ಷಿತ್, ನಾನು ಕೇಳ್ತಾ ಇದ್ದೆ, ಈಗ ಒಂದು ಸಿನಿಮಾ ಒಂದು ಸಕ್ಸಸ್ ಹಂತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವು ಏನು ಟೀಮ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ಡೆಡಿಕೇಟೆಡ್ ಆಗಿರುವಂತಹ ಟೀಮ್, ಪೂರ್ತಿ ತಂಡ ಏನಿದೆ ಈ ಸಿನಿಮಾಗೋಸ್ಕರ ಬಹಳ ಟೈಮಿಂದ ಆಲ್ಮೋಸ್ಟ್ 1.5 ಇಯರ್ಸಿಂದ ಕೆಲಸ ಮಾಡ್ತಾ ಇದೆ. ಇವತ್ತು ಸಕ್ಸಸ್ ಆದಾಗ್ಲೂ ಅದನ್ನು ಏನೋ ಆ ಸಕ್ಸಸ್ ಕೇಕ್ನ ತಿನ್ಕೊಂಡು ಎಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡೋಕ್ಕೆ ಹೋಗ್ಬೋದು. ಬಟ್ ಆದರೂ ಇವತ್ತು ನಮ್ಮ ಜೊತೆ ಪೂರ್ತಿ ನಾವು ಕರ್ನಾಟಕ ಟೂರಿಗೆ ಹೊರಟಿದ್ವಿ, ಪೂರ್ತಿ ತಂಡ ಬಂದಿದೆ ನಮ್ಮ ಜೊತೆ. ಸೊ ಅದು ಈ ಸಿನಿಮಾದ ಮೇಲೆ ಇರೋ ಪ್ರೀತಿನ ತೋರಿಸುತ್ತೆ ಎಲ್ರಿಗೂ. ಅಷ್ಟು ಡೆಡಿಕೇಶನ್ ಕೊಟ್ಟಿದ್ದೀವಿ ನಾವು. ಸೊ ಆ ಡೆಡಿಕೇಶನ್ ಕೊಟ್ಟಾಗ ಆ ಸಿನಿಮಾ ಮೇಲೆ ಒಂದು ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದ ಪೂರ್ತಿ ಇವತ್ತಿಗೂ ಜೊತೆಗಿದ್ದೀವಿ ನಾವು. ಆ್ಯಂಡ್ ಕರ್ನಾಟಕದ ಪ್ರತಿಯೊಂದು ಜಾಗನೂ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ವಿಜಯ ಯಾತ್ರೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ರಿಕ್ಕಿ ವಿಜಯ ಯಾತ್ರೆ ಅಂತ ಮಾಡ್ಕೊಂಡು. ಒಳ್ಳೆ ಕಾನ್ಸೆಪ್ಟ್, ತುಂಬ ಖುಷಿ ಆಯಿತು ಇಷ್ಟೊತ್ತು ನಮ್ಮ ಜೊತೆ ಬಂದು ರಿಕ್ಕಿ ಸಕ್ಸಸ್ನ ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಂಡು, ಈ ಒಂದು ಖುಷಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಿಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ನಮ್ಮ ಸಿನಿಮಾದು ನಿರ್ದೇಶಕರು ಮತ್ತೆ ಅವ್ರು ಬರ್ತಾರೆ. ಈಗ ಒಂದು ಸಣ್ಣ ಬ್ರೇಕ್ ನಂತರ ನಮ್ಮ ಜೊತೆ ರಿಕ್ಕಿ ಟೀಮ್ನ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟರ್ ಮತ್ತೆ ಪ್ರಮೋದ್ ಶೆಟ್ಟಿ ಅಂತ ಪ್ರಮೋದ್ ಶೆಟ್ಟಿ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಈಗ ಒಂದು ಸಣ್ಣ ಬ್ರೇಕ್.